ಶಿವಸುಂದರ ಭಾರತದ ಪುಣ್ಯ ನೆಲ, ಸಂಜೀವಿನಿ ತೀರ್ಥಗಳೇ ಎಲ್ಲ ಜಲ. ಶಿವಸುಂದರ ಭಾರತದ ಪುಣ್ಯ ನೆಲ, ಸಂಜೀವಿನಿ ತೀರ್ಥಗಳೇ ಎಲ್ಲ ಜಲ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಸ್ವಾತಂತ್ರ್ಯೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಭಾರತವು ಇಂದು 80ನೇ ಸ್ವಾತಂತ್ರ್ಯೋತ್ಸವದ ದಿನವನ್ನು ಆಚರಿಸುತ್ತಿದೆ. ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಲು ಹೋರಾಡಿ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ನೆನಪಿಸುವ ದಿನ ಇಂದು. ಅವರ ತ್ಯಾಗ ಬಲಿದಾನಗಳಿಗೆ ಬೆಲೆ ತೆರಬೇಕಾದ ಕರ್ತವ್ಯ ನಮ್ಮೆಲ್ಲ ಭಾರತೀಯರದ್ದು. ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವ ಹಾಗೆ ಮಾಡುವ ಕಾರ್ಯಗಳನ್ನು ಭಾರತೀಯರಾದ ನಾವು ಮಾಡಬೇಕೆಂಬುದನ್ನು ಮರೆಯಬಾರದು. ಹೌದು, ಇಂದಿನ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಎಂಬ ಪರಿಕಲ್ಪನೆಯ ಮಹತ್ವ ಆಗಿರ್ಬೋದು, ಸ್ವಾತಂತ್ರ್ಯೋತ್ಸವದ ಆಚರಣೆಯ ಮಹತ್ವ, ಭವಿಷ್ಯದ ಭಾರತದ ಬೆಳವಣಿಗೆಯಲ್ಲಿ ಭಾರತೀಯರ ಕರ್ತವ್ಯಗಳು, ವಿಕಸಿತ ಭಾರತ ಮತ್ತು ವಿಶ್ವಗುರು ಭಾರತದ ಪರಿಕಲ್ಪನೆ, ಈ ಎಲ್ಲ ವಿಷಯಗಳ ಕುರಿತು ಒಂದಿಷ್ಟು ಸ್ಫೂರ್ತಿದಾಯಕ ವಿಚಾರಗಳೊಂದಿಗೆ ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ವಿವೇಕ ವಂಶಿ ಫೌಂಡೇಶನ್ನ ಸಂಸ್ಥಾಪಕರು, ವಾಗ್ಮಿಗಳು, ಲೇಖಕರು ಹಾಗೂ ಸಾಮಾಜಿಕ ಚಿಂತಕರಾದಂತಹ ಶ್ರೀಯುತ ನಿತ್ಯಾನಂದ ಎಸ್ ಬಿ ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಮೊದಲಿಗೆ ತಮಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್. ಧನ್ಯವಾದಗಳು. ತಮಗೂ ಸಹ ಸರ್. ಸರ್, ಪ್ರಸ್ತುತ ನಾವು 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ದಿನದಲ್ಲಿದ್ದೇವೆ. ಕಳೆದ 8 ದಶಕಗಳಿಂದ ಈ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಸಂಭ್ರಮ ಆಗಿರ್ಬೋದು, ಈ ಸ್ವಾತಂತ್ರ್ಯ ಆಗಿರ್ಬೋದು, ಈ ನಮ್ಮ ಜೀವನ ಏನಿದೆ ಇದಕ್ಕೆಲ್ಲ 1947ರ ಹಿಂದಿನ ಒಂದು ತ್ಯಾಗ ಬಲಿದಾನಗಳಾಗಿರ್ಬೋದು ಸರ್, ಹೋರಾಟಗಳಾಗಿರ್ಬೋದು ಬಹಳ ಮುಖ್ಯ ಆಗುತ್ತೆ ಸರ್. ಆ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ದೊರೆತು ದಶಕಗಳ ಕಳೆದರೂ ಇಂದಿನ ಪೀಳಿಗೆಗೆ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯ ನೈಜ ಮಹತ್ವ ಆಗಿರ್ಬೋದು, ಅದರ ಒಂದು ಒಳ ಅರ್ಥವನ್ನ ಕುರಿತು ತಮ್ಮ ಅಭಿಪ್ರಾಯ ಏನು ಸರ್? ಸರ್, ಖಂಡಿತ ಸರ್. ಈ ಯುವ ಪೀಳಿಗೆಗೆ ಸ್ವತಂತ್ರ ದಿನದ ಮಹತ್ವವನ್ನ ಅರ್ಥ ಮಾಡಿಸ್ಬೇಕಾಗಿರ್ತಕ್ಕಂತ ಹೊಣೆಗಾರಿಕೆ ನಮ್ಮದ್ದು, ನಿಮ್ಮದ್ದು ಮತ್ತೆಲ್ಲರದ್ದು ಕೂಡ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಹೊಸ ಜನರೇಷನ್ಗಳ ಬಗ್ಗೆ ತುಂಬಾ ದೊಡ್ಡ ಚರ್ಚೆ ನಡೀತಾ ಇದೆ. ಜೆನ್ಜಿ, ಆಲ್ಫಾ, ಮಿಲೇನಿಯಂ ಕಿಡ್ಸ್ ಅನ್ನೋ ಕುರಿತಂತೆ ಅನೇಕ ವಿಷಯಗಳು ನಡೀತಾ ಇರಬೇಕಾದ್ರೆ ಹಳೆಯ ಬೇರು ಹೊಸ ಚಿಗುರಿಗೆ ಒಂದು ಸಂಪರ್ಕವನ್ನ ಕಡಿದುಕೊಳ್ತಾ ಇರ್ತಕ್ಕಂತ ಸಂದರ್ಭ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಮತ್ತೆ ಆ ಕನೆಕ್ಟಿವಿಟಿನ ಮತ್ತೆ ಎಸ್ಟಾಬ್ಲಿಷ್ ಮಾಡ್ಕೊಳ್ಬೇಕು, ಮತ್ತೆ ಸೇರ್ಕೊಳ್ಬೇಕಾದಂತ ಅನಿವಾರ್ಯತೆ ಬಂದೊದಗಿದೆ. ಈ ವಿಷಯದ ಒಳಗಡೆ ಈ ಸ್ವತಂತ್ರ ಹೋರಾಟದ ಹಿಂದಿನ ಇತಿಹಾಸ, ತ್ಯಾಗ ಬಲಿದಾನಗಳು ಕೂಡ ಸೇರಿದೆ. ಹೊಸ ಜನರೇಷನ್ಗೆ, ಈಗ ಬಂದಿರ್ತಕ್ಕಂಥ ಹೊಸ ಪೀಳಿಗೆಗೆ ಹಳೆಯ ವಿಷಯದ ತ್ಯಾಗ ಬಲಿದಾನಗಳು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅವರು ಉತ್ತಮ ಭವಿಷ್ಯವನ್ನ ನಿರ್ಮಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ಉತ್ತಮ ಭವಿಷ್ಯವನ್ನ ಅವರು ನಿರ್ಮಿಸ್ಕೊಳ್ಳೇಬೇಕು ಅಂತಾದ್ರೆ ಸ್ವತಂತ್ರ ಹೋರಾಟದ ಇತಿಹಾಸವನ್ನ, ಆ ರೋಮಾಂಚನಕಾರಿ ಕಥಾನಕವನ್ನ ಅವರಿಗೆಲ್ರಿಗೂ ತಿಳಿಸ್ಲೇಬೇಕಾಗಿದೆ. ಎಲ್ಲ ಕೇಳುಗರಿಗೂ ನಾನು ಇದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವತಂತ್ರ ಹೋರಾಟದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಮತ್ತು ಎಲ್ರಿಗೂ ಅದನ್ನ ಹರಡಿಸ್ಬೇಕಾಗಿದೆ. ಸಾಮಾನ್ಯವಾಗಿ ಸ್ವತಂತ್ರ ಹೋರಾಟ ಅಂತ ಕೂಡಲೇ ನಮ್ ಕಣ್ಮುಂದೆ ಬರ್ತಕ್ಕಂಥದ್ದು ಶಾಂತಿ, ಅಹಿಂಸೆ, ಸತ್ಯಾಗ್ರಹ ಮತ್ತು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಭಾರತ ಸ್ವತಂತ್ರವನ್ನ ಪಡೆದಿದ್ದು ನಿಜ. ಆದ್ರೆ ಮಹಾತ್ಮ ಗಾಂಧೀಜಿಯವರ ಹೋರಾಟವನ್ನ ತಿಳಿಸುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂತ ಇನ್ನೂ ಅನೇಕ ಜನ ನಾಯಕರ ಜೀವನವನ್ನ, ಅವರ ತ್ಯಾಗ ಬಲಿದಾನಗಳನ್ನ ನಾವೆಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿದ್ವಿ ಅಂತ ಅನ್ಸುತ್ತೆ. ಹೀಗಾಗಿಯೇ ನಮ್ಮ ಇಂದಿನ ಜನತೆಗೆ ಸ್ವತಂತ್ರೋತ್ಸವ ಅಂದ್ರೆ ಗಾಂಧೀಜಿ ಅಥವಾ ಅಹಿಂಸೆ, ಸತ್ಯಾಗ್ರಹ ಇಷ್ಟು ಮಾತ್ರ ಜ್ಞಾಪಕ ಇದೆಯೇ ಹೊರತು ಅದರ ಹಿಂದೆ ನಡೆದಂತ ಪೂರ್ಣ ವಿವರ ಅವರಿಗೆ ಲಭ್ಯ ಇಲ್ಲ. ಹೀಗಾಗಿ ಇವತ್ತಿನ ದಿನ ನಾವು ಗಾಂಧೀಜಿಯವರಲ್ಲದೆ ಇನ್ನೂ ಅನೇಕ ಜನ ಸ್ವತಂತ್ರ ಹೋರಾಟಗಾರರು ಏನು ತ್ಯಾಗ ಬಲಿದಾನಗಳನ್ನ ಮಾಡಿದ್ರು ಅದನ್ನ ತಿಳಿಸ್ಕೊಡ್ಬೇಕಂತ ಅನಿವಾರ್ಯತೆ ಬಂದೊದಗಿದೆ. ಇನ್ನೂ ಆಶ್ಚರ್ಯಕರ ಅಥವಾ ಬೇಸರದ ಸಂಗತಿ ಏನು ಅಂದ್ರೆ ಗಾಂಧೀಜಿಯವರ ಹೋರಾಟವೂ ಕೂಡ ನಮ್ಮ ಮಕ್ಕಳಿಗೆ ಸರಿಯಾಗಿ ಗೊತ್ತಿಲ್ಲದೆ ಇರತಕ್ಕಂಥದ್ದು. ಸ್ವಾತಂತ್ರ್ಯ ಸುಲಿದ ಬಾಳೆಹಣ್ಣಿನ ರೀತಿಯಲ್ಲಿ ನಮಗೆ ಸಿಕ್ಕು ಬಿಡ್ತು ಅಂತಕ್ಕಂಥ ಭಾವನೆಯಲ್ಲಿ ಅನೇಕರು ಇದ್ದಾರೆ. ಆದರೆ ಸ್ವತಂತ್ರ ಅಷ್ಟು ಸುಲಭವಾಗಿ ನಮ್ಗೆ ಸಿಕ್ಕಿದ್ದಲ್ಲ. ಬ್ರಿಟಿಷರು ಭಾರತವನ್ನ 1757ರ ಪ್ಲಾಸಿ ಕದನದ ನಂತರ ಬಹುಪಾಲು ವಶಪಡಿಸ್ಕೊಂಡ್ಬಿಟ್ರು.
857 ಹೊತ್ತಿಗೆ 90 ವರ್ಷಗಳ 1757ರಿಂದ 857 100 ವರ್ಷಗಳ ಆ ಅವಧಿಯಲ್ಲಿ ಅನೇಕ ದುಷ್ಟ ವಿಧಾನಗಳ ಮುಖಾಂತರ, ಕುತಂತ್ರ ವಿಧಾನದ ಮುಖಾಂತರ ಭಾರತೀಯರನ್ನ ಅವರು ಸೋಲಿಸ್ಬಿಟ್ರು. 1857 ಹೊತ್ತಿಗೆ ಇಡೀ ಭಾರತವನ್ನ ಅವರು ಆಪೋಷಣ ತಗೊಂಡಿದ್ದಾಗ ಈ ದೇಶದಲ್ಲಿ ಒಂದು ಅದ್ಭುತವಾದಂತ ಸಂಗ್ರಾಮ ಘಟಿಸ್ತು. ಅದನ್ನ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರೀತಾರೆ. 1857ರಲ್ಲಿ ನಡೆದಂತ ಈ ಘಟನೆಯನ್ನ ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಒಂದು ಕ್ಷುಲ್ಲಕ ಹೆಸರಿನಿಂದ ಕರೆದು ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರು. ಮತ್ತೆ ಹತ್ತಿಕ್ಕುವಲ್ಲಿ ಯಶಸ್ವಿ ಕೂಡ ಆದ್ರು. ಆದ್ರೆ ಅವರು ಆ ದೊಡ್ಡ ಹೋರಾಟವನ್ನ ಹತ್ತಿಕ್ಕೋದು ಅತ್ಯಂತ ಸುಲಭ ಮಾರ್ಗ ಆಗಿರ್ಲಿಲ್ಲ. 1857ರ ಸ್ವತಂತ್ರ ಸಂಗ್ರಾಮ ಅನ್ನೋದು ಬ್ರಿಟಿಷರ ಗುಂಡಿಗೆಯನ್ನ ಅದುರಿಸಿದಂತ ಒಂದು ದೊಡ್ಡ ಹೋರಾಟ. ಸಿಪಾಯಿ ಮ್ಯೂಟಿನಿ ಅಂತ ಅವ್ರು ಯಾಕೆ ಕರೀತಾರೆ ಅಂದ್ರೆ, ಮಂಗಲ್ ಪಾಂಡೆ ಅಂತಕ್ಕಂಥ ಒಬ್ಬ ಬ್ರಿಟಿಷರ ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದಂತ ಒಬ್ಬ ಭಾರತೀಯ ಆ ದಂಗೆಗೆ ಆರಂಭ ಮಾಡದ ಅನ್ನೋ ಕಾರಣಕ್ಕೋಸ್ಕರ, ಸೈನಿಕರ ಒಂದು ಡೇರೆಗಳಲ್ಲಿ ಅದು ಆರಂಭ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಕೇವಲ ಸಿಪಾಯಿ ಮ್ಯೂಟಿನಿ ಅನ್ನೋ ಹೆಸರಲ್ಲಿ ಅದನ್ನ ಅಡಗಿಸ್ಬಿಡೋ ಪ್ರಯತ್ನ ಮಾಡಿದ್ರು. ಆದ್ರೆ ಅದು ಅಷ್ಟು ಮಾತ್ರ ಆಗಿರ್ಲಿಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ್ ಪೇಶ್ವೆ, ಕುವರ್ ಸಿಂಹ, ಕರ್ನಾಟಕದಲ್ಲಿ ನರಗುಂದದ ಬಾಬಾ ಸಾಹೇಬ, ಕರ್ನಾಟಕದ ಬಾಗಲಕೋಟೆಯ ಹಲಗಲಿಯ ಬೇಡರು, ಈ ರೀತಿಯ ಬಹದ್ದೂರ್ ಶಾ ಜಫರ್, 2ನೇ ಬಹದ್ದೂರ್ ಶಾ ಜಫರ್, ಇವರೆಲ್ಲ ಸೇರ್ಕೊಂಡು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅದನ್ನ ಇಡೀ ದೇಶದಾದ್ಯಂತ ಆರ್ಗನೈಸ್ ಮಾಡಿದ್ರು. ಆದ್ರೆ ಬ್ರಿಟಿಷರು ಮತ್ತೆ ಹಿಂದಿನಂತೆ ಕುತಂತ್ರಗಳಿಂದ ಅದನ್ನ ಅಡಗಿಸಿದ್ರು. ಅಲ್ಲಿಂದ ಶುರುವಾಗುತ್ತೆ ನಮ್ಮ ಸ್ವತಂತ್ರ ಹೋರಾಟದ ಇತಿಹಾಸ ಬ್ರಿಟಿಷರ ವಿರುದ್ಧ. ಅದಾದ ನಂತರ ಅದಕ್ಕಿಂತ ಹಿಂದೆ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ 857ರ ಸಂಗ್ರಾಮ ಆರಂಭ ಆಗೋದಕ್ಕಿಂತ ಮುಂಚೆನೆ ಹೋರಾಟ ಮಾಡಿದವರು. ಕರ್ನಾಟಕದ ಹೆಮ್ಮೆ ಥ್ಯಾಕರೆ ಸಾಹೇಬನ ಕತ್ತು ಕಡಿದು ಇಡೀ ಕಿತ್ತೂರಿನ ಸುತ್ತ ಮೆರವಣಿಗೆ ಮಾಡಿ ಕತ್ತನ್ನ ಆ ಊರಿನ ಹೆಬ್ಬಾಗಿಲಿಗೆ ಕಟ್ಟಿ ರಾಣಿ ಚೆನ್ನಮ್ಮ ಗರ್ಜಿಸ್ತಾಳೆ, ಕಿತ್ತೂರಿನ ಮೇಲೆ ಕಣ್ಣು ಹಾಕುವವರ ಕತೆ ಈಗ ಆಗುತ್ತೆ ಅಂತ ಹೇಳಿ. ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನನ್ನ ಅರೆಸ್ಟ್ ಮಾಡಿದ ನಂತರವೂ ಕೂಡ ಅತಿ ದೊಡ್ಡ ಮಟ್ಟದಲ್ಲಿ ಗೆರಿಲ್ಲಾ ವಾರನ್ನ ಬ್ರಿಟಿಷರ ವಿರುದ್ಧ ಸಂಘಟಿಸ್ತಾರೆ. ಈ ಎಲ್ಲ ತ್ಯಾಗ ಬಲಿದಾನಗಳನ್ನ ನಾವು ಸದಾಕಾಲ ಜ್ಞಾಪಿಸ್ಕೊಳ್ಬೇಕು. ಅದಾದ ನಂತರ ನಡೆದದ್ದು ನಮ್ಗೆಲ್ಲ ಗೊತ್ತೇ ಇದೆ. ಲಾಲ್ ಬಾಲ್ ಪಾಲ್ರಿಂದ ಹಿಡಿದು ಭಗತ್ ಸಿಂಗ್, ರಾಜ್ಗುರು ಸುಖದೇವ್, ಚಂದ್ರಶೇಖರ್ ಆಜಾದ್, ಖುದಿರಾಮ್ ಬೋಸ್, ಅಶ್ಫಾಕುಲ್ಲಾ ಖಾನ್ ಎಂತೆಂತ ಮಹಾಮಹಿಮರು ಹೋರಾಟ ಮಾಡಿದ್ರು. ಇವರೆಲ್ಲರ ಜೀವನವನ್ನ ನಾವು ಕೇಳಬೇಕಾಗಿರೋದು ಇವತ್ತಿನ ಅತ್ಯಂತ ತುರ್ತು ಅಗತ್ಯವಾಗಿದೆ ಅಂತ ನಾನು ಭಾವಿಸ್ತೀನಿ. ಸರ್, ಹಾಗಿದ್ರೆ ಸ್ವಾತಂತ್ರ್ಯ ಅನ್ನುವಂಥದ್ದು ಕೇವಲ ರಾಜಕೀಯ ಮುಕ್ತಿ ಮಾತ್ರವಲ್ಲ, ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವೂ ಕೂಡ ಒಂದು ಅಗತ್ಯವಾಗಿರುತ್ತೆ ಸರ್. ಆ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಸಿಕ್ಕಂಥ ರಾಜಕೀಯ ಸ್ವಾತಂತ್ರ್ಯಕ್ಕೂ ಈಗ ಪ್ರಸ್ತುತ ಎದುರಿಸ್ತಾ ಇರುವಂಥ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಸವಾಲುಗಳಿಗೂ ತಮ್ಮ ವ್ಯಾಖ್ಯಾನ ಏನು ಸರ್? ತುಂಬಾ ಒಳ್ಳೆ ಪ್ರಶ್ನೆ. ವಾಸ್ತವವಾಗಿ ಈ ಸ್ವಾತಂತ್ರ್ಯ ಅನ್ನೋ ಪದವನ್ನ ನಾವು ತುಂಬಾ ಆಳವಾಗಿ ಅವಲೋಕನ ಮಾಡಿದಾಗ ಕೇವಲ ಬ್ರಿಟಿಷರ ವಿರುದ್ಧ ಪಡೆದಂತ ಒಂದು ರಾಜಕೀಯ ಸ್ವಾತಂತ್ರ್ಯ ಮಾತ್ರ ಸ್ವಾತಂತ್ರ್ಯ ಅಲ್ಲ. ಅದಕ್ಕಿಂತಲೂ ಹಿಂದೆ ನಮ್ಮ ದೇಶದ ಮೇಲೆ ಮಹಮ್ಮದಿಯರ್ ದಾಳಿ ಮಾಡಿದ್ರು, ಟರ್ಕರು ದಾಳಿ ಮಾಡಿದ್ರು, ಫ್ರೆಂಚರು, ಪೋರ್ಚುಗೀಸರು ಎಷ್ಟೊಂದ್ ಜನ ದಾಳಿ ಮಾಡಿದ್ದಾರೆ. ಅಲೆಕ್ಸಾಂಡರ್ ಕೂಡ ದಾಳಿ ಮಾಡಿದ್ದ ಈ ದೇಶದ ಮೇಲೆ. ಅವರೆಲ್ಲರ ವಿರುದ್ಧ ಮಾಡಿದಂತ ಹೋರಾಟವೂ ಕೂಡ ಸ್ವತಂತ್ರ ಹೋರಾಟವೇ. ಯಾವಾಗೆಲ್ಲ ನಮ್ಮ ಅಸ್ಮಿತೆಯ ಮೇಲೆ ಧಕ್ಕೆ ಬರುತ್ತೋ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಸಮಾಜ, ನಮ್ಮ ಒಗ್ಗಟ್ಟಿನ ಮೇಲೆ ಆಕ್ರಮಣಗಳು ನಡೆಯುತ್ತೋ ಆಗ ಮಾಡಿದ್ದೆಲ್ಲ ಸ್ವತಂತ್ರ ಹೋರಾಟನೇ. ಹಾಗೆ ನೋಡಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜ, ರಾಣಾ ಪ್ರತಾಪ ಸಿಂಹ, ನಮ್ಮ ಸಿಖ್ ಧರ್ಮಗುರುಗಳು, ಗುರು ಗೋವಿಂದ ಸಿಂಗರ ನಂತರ ಬಂದಂತ ಅನೇಕ ಜನ ಸಿಖ್ ಧರ್ಮಗುರುಗಳು ಕೂಡ ಅವರೆಲ್ಲರೂ ಸ್ವತಂತ್ರ ಹೋರಾಟಗಾರರೇ ಆಗ್ತಾರೆ. ನಮ್ಮ ಕರ್ನಾಟಕದ ಟಿಪ್ಪು ಸುಲ್ತಾನ್ ಬಗ್ಗೆ ಕೆಲವೊಂದಷ್ಟು ಮತಾಂಧತೆಯ ಕಾರಣಕ್ಕೋಸ್ಕರ ಕೆಲವೊಂದು ಆರೋಪಗಳಿದ್ರೂ ಸಹ ಬ್ರಿಟಿಷರ ವಿರುದ್ಧ ಆತ ಹೋರಾಟ ಮಾಡಿದ್ದಕ್ಕೆ ಆತ ಕೂಡ ಸ್ವತಂತ್ರ ಹೋರಾಟಗಾರ ಅಂತಾನೆ ಕರೆಸ್ಕೊಳ್ತಾನೆ. ಹೀಗಾಗಿ ಈ ಸ್ವತಂತ್ರ ಹೋರಾಟ ಅನ್ನೋದನ್ನ ನಾವು ವಿಶಾಲವಾದಂತಹ ಪರಿಕಲ್ಪನೆಯಲ್ಲಿ ನೋಡ್ಬೇಕಾಗಿದೆ. ಇನ್ನು ಹಿಂದಕ್ಕೆ ಹೋದ್ರೆ ಕೇವಲ ರಾಜಕೀಯ ಸ್ವತಂತ್ರಕ್ಕೋಸ್ಕರ ಮಾಡಿದಂತ ಹೋರಾಟ ಮಾತ್ರ ಸ್ವತಂತ್ರ ಹೋರಾಟ ಅನ್ನೋದು ಕೂಡ ಚಿಕ್ಕ ಪರಿಕಲ್ಪನೆಯೇ ಆಗುತ್ತೆ. ಅದಕ್ಕಿಂತ ಇನ್ನೂ ಹಿಂದಕ್ಕೆ ಹೋದ್ರೆ ನಾವು ರಾಜಕೀಯ ಸ್ವತಂತ್ರಕ್ಕಿಂತ ಮಿಗಿಲಾದಂತ ಸ್ವತಂತ್ರದ ಒಂದು ಕಲ್ಪನೆ ನಮ್ಮ ದೇಶದಲ್ಲಿದೆ. ಅದು ಮುಕ್ತಿ ಅಂತಕ್ಕಂಥ ಪದ. ಮುಕ್ತಿ, ಮೋಕ್ಷ, ಸ್ವಾತಂತ್ರ್ಯ ಅನ್ನೋ ಪದಗಳೆಲ್ಲ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಿದ್ದು. ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಬಂದು ಆತ್ಮರೂಪನಾಗಿರ್ತಕ್ಕಂಥ ಆತ ಶರೀರದೊಳಗಡೆ ಬಂಧಿಯಾಗಿದ್ದಾನೆ ಅಂತ. ಈ ಶರೀರದೊಳಗಡೆ ಬಂಧಿಯಾಗಿರ್ತಕ್ಕಂಥ ಅವನು ತನ್ನ ಬಂಧನವನ್ನ ಅರ್ಥ ಮಾಡಿಕೊಂಡು ತನ್ನ ಒಳಗಡೆ ಇರ್ತಕ್ಕಂಥ ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ, ಆಸೆಗಳು, ನಿರಾಸೆಗಳು, ನೋವು, ದುಃಖ ಇದರದನ್ನೆಲ್ಲ ಕಳೆದಾಕಿ ಆ ಬೇಡಿಗಳನ್ನ ಕಿತ್ತೊಗೆದು ಪರಿಪೂರ್ಣವಾದಂತಹ ಸ್ವತಂತ್ರ ಪಡ್ಕೊಳ್ಳೋದೇ ನಿಜವಾದ ಸ್ವಾತಂತ್ರ್ಯ ಅಂತ ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಕುರಿತಂತೆ ಈ ದೇಶದಲ್ಲಿ ಚರ್ಚೆಗಳಾಗಿದ್ದಾವೆ, ದೊಡ್ಡ ದೊಡ್ಡ ಚರ್ಚೆಗಳಾಗಿದ್ದಾವೆ. ಮತ್ತೆ ಈ ದೇಶದ ತಳಹದಿ ಕೂಡ ಅದೇ. ಇನ್ಫ್ಯಾಕ್ಟ್ ಭಾರತದ ರಾಜಕೀಯ ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆ ಕೂಡ ಈ ಆಧ್ಯಾತ್ಮಿಕ ಸ್ವತಂತ್ರದ ಮೂಲದಿಂದಲೇ ಬಂತು ಅನ್ನೋದು ನಮ್ಗೆಲ್ಲ ಗೊತ್ತಿರಬೇಕು. ಹೇಗೆ ನಾವು ದೇಹದಿಂದ ಆತ್ಮದನ್ನ ಬೇರೆ ಮಾಡಿ, ದೇಹ ಬೇರೆ ಆತ್ಮ ಬೇರೆ ಅಂತಕ್ಕಂಥ ಒಂದು ಭಾವನೆಯಿಂದ ನಾವು ಮುಕ್ತಿಯನ್ನ ಪಡ್ಕೊಳ್ಬೇಕು, ಮೋಕ್ಷ ಪಡ್ಕೊಳ್ಬೇಕು ಅಂತ ಹಂಬಲಿಸ್ತೀವೋ, ಆಧ್ಯಾತ್ಮಿಕ ಪಿಪಾಸುಗಳೆಲ್ಲ ಹಂಬಲಿಸ್ತಾರೋ, ಅದೇ ಹೋರಾಟದ ಮಾದರಿ ನಮ್ಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರೇರಣೆಯಾಯ್ತು. ಕೃಷ್ಣ ಅರ್ಜುನನಿಗೆ ಬೋಧಿಸಿದಂತ ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ, 7 ಪಾರ್ಥ
ದುಷ್ಟರ ವಿರುದ್ಧ ಹೋರಾಟ ಮಾಡು ಅಂತ ಏನು ಕೃಷ್ಣ ಬೋಧಿಸಿದ್ನೋ ಹಾಗೆ ಕರ್ಮ ಮಾರ್ಗದ ಮುಖಾಂತರ ಕೆಲಸ ಮಾಡೋದ್ರ ಮುಖಾಂತರ ನಮ್ಮ ಮೇಲಿರ್ತಕ್ಕಂಥ ಗುಲಾಮಿತನದ ದಾಸ್ಯವನ್ನ ಕಿತ್ತೊಗಿಬೇಕು ಅಂತ ನಮ್ಮ ಆಧ್ಯಾತ್ಮಿಕತೆ ನಮಗೆ ಬೋಧಿಸಿದ್ದು. ಈ ಸಂದರ್ಭದಲ್ಲಿ ಸ್ವತಂತ್ರ ಅನ್ನೋ ವಿಷಯವನ್ನ ಇನ್ನು ದೊಡ್ಡದಾಗಿ ನಾವು ಚಿಂತನೆ ಮಾಡ್ಬೇಕಂತ ಅವಶ್ಯಕತೆ ಇದೆ. ಪ್ರಸ್ತುತ ಸಂದರ್ಭಕ್ಕೆ ಬಂದ್ರೆ ನಮ್ ದೇಶ ಸ್ವತಂತ್ರ ಪಡ್ಕೊಂಡಿದೆ ರಾಜಕೀಯವಾಗಿ ನಿಜ, ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಿಜ. ಆದ್ರೆ ರಾಜಕೀಯವಾಗಿ ಸ್ವತಂತ್ರ ಪಡೆದ ಮಾತ್ರಕ್ಕೆ ಎಲ್ಲರೂ ಸ್ವತಂತ್ರರಾ ಅಂತ ಕೇಳಿದ್ರೆ ಖಂಡಿತವಾಗಿ ಇಲ್ಲ. ನಮ್ಮ ಸ್ವತಂತ್ರವನ್ನ ಕಿತ್ಕೊಳ್ತಕ್ಕಂತ ಅನೇಕ ಅಂಶಗಳು ಇವತ್ತು ನಮ್ಮ ನಡುವೆ ಇದೆ. ಮೊದಲನೇದಾಗಿ ವಿದೇಶಿ ಕಂಪನಿಗಳು ಈ ದೇಶದಲ್ಲಿ ಮಾಡ್ತಿರ್ತಕ್ಕಂತ ಅನೇಕ ಹಸ್ತಕ್ಷೇಪಗಳು. ವಿದೇಶಿ ಕಂಪನಿಗಳು ಇವತ್ತು ಗ್ಲೋಬಲೈಸೇಷನ್ ಆದ್ಮೇಲೆ, ಜಾಗತೀಕರಣ ಆದ್ಮೇಲೆ ಎಲ್ಲ ಕಂಪನಿಗಳು ಎಲ್ಲಿ ಬೇಕಾದ್ರೂ ಹೋಗಿ ಉತ್ಪಾದನೆ ಮಾಡಬಹುದು ಅನ್ನುವಂತ ಒಂದು ವಿಷಯ ಬಂದು ಬಿಡ್ತು. ಹಂಗ ಬಂದಾಗ ಎಲ್ಲೋ ಒಂದ್ ಕಡೆ ಸ್ವಾತಂತ್ರ್ಯ, ಸ್ವದೇಶಿ ಅಸ್ಮಿತೆ ಅನ್ನೋ ಕುರಿತಂತೆ ಎಲ್ಲೋ ಧಕ್ಕೆ ಬಂದು ದುಗ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲಿ ನಮ್ಮ ದೇಶದಲ್ಲಿ ತಯಾರು ಮಾಡ್ತಕ್ಕಂತ ನಮ್ಗೆ ಕೊಲ್ಲಾಪುರ ಚಪ್ಪಲಿ ಬಗ್ಗೆ ಗೊತ್ತು. ಕೊಲ್ಲಾಪುರದಲ್ಲಿ ಚಪ್ಪಲಿಯನ್ನು ತಯಾರು ಮಾಡ್ತಾರೆ, ಅಲ್ಲಿಯ ಒಂದು ಪ್ರಮುಖವಾದಂತ ಒಂದು ವಾಣಿಜ್ಯ ಉತ್ಪನ್ನ. ನಮ್ಮ ದೇಶಕ್ಕೆ ವಿದೇಶಿ ಕಂಪನಿಗಳು, ಬಾಟಾದಂತ ಕಂಪನಿಗಳು ಅಥವಾ ಇನ್ಯಾವುದೋ ಕಂಪನಿಗಳು ಬಂದು ಅವರ ವಸ್ತುಗಳನ್ನ ಸೇಲ್ ಮಾಡೋದ್ರ ಮುಖಾಂತರ, ಮಾರಾಟ ಮಾಡೋದ್ರ ಮುಖಾಂತರ ಲಾಭವನ್ನು ಹೊತ್ತೋಗ್ತಾ ಇದ್ದಾರೆ. ಇದೆಲ್ಲ ಒಂದ್ ಕಡೆ ನಮ್ಮ ಸ್ವತಂತ್ರಕ್ಕೆ, ನಮ್ಮ ಕಾರ್ಮಿಕನ ಸ್ವತಂತ್ರಕ್ಕೆ ಧಕ್ಕೆ ಅಂತ ಅನ್ಸಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಎಲ್ಲೋ ವಿದೇಶಗಳಿಂದ ಬಂದಂತ ತಂಪು ಪಾನೀಯಗಳು ಅಂತ ಹೆಸರಿಗೆ ಮಾತ್ರ ತಂಪಾಗಿದೆ, ಆದ್ರೆ ಅದು ಆರೋಗ್ಯಕ್ಕೆ ಬಹಳ ಬಿಸಿ. ಇಂಥ ತಂಪು ಪಾನೀಯಗಳು ನಮ್ಮದೇ ರೈತನ ಎಳನೀರಿಗೆ ಕೊಡಲಿಪೆಟ್ಟು ಕೊಡ್ತಾ ಇದೆಯಲ್ಲ, ಇದು ನಮ್ಮ ಸ್ವತಂತ್ರವನ್ನ ಕಿತ್ಕೊಂಡಂತ ಆಗ್ಲಿಲ್ವಾ? ಈ ಕುರಿತಂತೆ ನಾವು ಆಲೋಚನೆ ಮಾಡ್ಬೇಕಾಗಿದೆ. ಎಲ್ಲೋ ಒಂದ್ ಕಡೆ ನಮ್ಮ ಸಂಸ್ಕೃತಿಯನ್ನ ವಿದೇಶಿ ಸಂಸ್ಕೃತಿ ಅಪಹರಿಸ್ತಾ ಇದೆ. ನಮ್ಮ ಮಕ್ಕಳು ವಿದೇಶಿ ಸಂಸ್ಕೃತಿಯ ದಾಸರಾಗ್ಬಿಡ್ತಾ ಇದ್ದಾರೆ. ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಬೇಕಾದ್ರೆ ಕೇಕ್ ಕಟ್ ಮಾಡುವ ಸಂಸ್ಕೃತಿ ಎಲ್ಲಿಂದ ಬಂತು? ಮದುವೆ ರಿಸೆಪ್ಷನ್ ನಲ್ಲಿ ಒಬ್ಬ ಹುಡುಗ ಎಂತ ಬಿರು ಬೇಸಿಗೆ ಇದ್ರೂ ಸೂಟು ಬೂಟು ಆಗ್ತಕ್ಕಂತ ಒಂದು ಗುಲಾಮಿತನದ ಪರಂಪರೆ ಇನ್ನೂ ನಮ್ಮಲ್ಲಿ ಇದೆ. ಗುಡ್ ಮಾರ್ನಿಂಗ್, ಗುಡ್ ನೈಟ್ ಹೇಳ್ತಕ್ಕಂತ ಪರಂಪರೆ ಆಗ್ಬೋದು. ಇಂಗ್ಲಿಷ್ ಅನ್ನ ನಾವ್ ಎಷ್ಟು ಬಳಸ್ತೀವಿ, ಈಗ ನನ್ನ ಮಾತಿನಲ್ಲೇ ಎಷ್ಟು ಇಂಗ್ಲಿಷ್ ಪದಗಳನ್ನು ಸುಳಿಬಿಟ್ವು. ಎಲ್ಲ ಒಂದ್ ಕಡೆ ಭಾಷೆಯ ಗುಲಾಮಗಿರಿ ನಮ್ಮ ಮೇಲೆ ಹೇರಲ್ಪಟ್ಟಿದೆ ಅಂತ ಅನ್ಸುತ್ತೆ. ನಮ್ಮ ನಂಬಿಕೆಯ ಗುಲಾಮಗಿರಿ ಎಲ್ಲ ಒಂದ್ ಕಡೆ ಹೇರಲ್ಪಟ್ಟಿದೆ ಅನ್ಸುತ್ತೆ. ಈ ಎಲ್ಲ ಗುಲಾಮಿಗಿರಿಗಳನ್ನ ನಾವು ತೊಡ್ಕೊಳ್ಬೇಕಾಗಿದೆ. ನಿಜವಾದ ಸ್ವತಂತ್ರದ ಅರ್ಥ ಏನು ಅಂತ ಹೇಳಿದ್ರೆ, ಎಲ್ಲ ದಿಕ್ಕಿನಿಂದಲೂ, ಎಲ್ಲ ಆಯಾಮದಿಂದಲೂ ನಾವು ಸ್ವತಂತ್ರ ಪಡ್ಕೊಳ್ಬೇಕಾಗಿದೆ. ನಾವೆಲ್ಲ ಇವತ್ತು ಮಕ್ಕಳೆಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತ ದೂರ್ತಿದೀವಿ. ಮೊಬೈಲ್ ಅಡಿಕ್ಟ್ ಆಗೋದು ಅಂದ್ರೆ ಏನು? ಮೊಬೈಲ್ಗೆ ನಮ್ಮ ಸ್ವತಂತ್ರವನ್ನ ಒತ್ತೆ ಇಡೋದು. ನಾನು ಏನ್ ಇಷ್ಟ ಬರುತ್ತೋ ಅದನ್ನ ಮಾಡ್ಬೇಕಾಗಿತ್ತು, ನನ್ಗೆ ಯಾವ್ದು ಹಿತಕಾರಿಯಾಗಿದೆಯೋ ಅದನ್ನ ಮಾಡ್ಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ವಿವಶತೆಯಿಂದ ನನಗೇ ಗೊತ್ತಿಲ್ಲದೆ ಯಾವ್ದಕ್ಕೂ ಒಂದಕ್ಕೆ ನಾನು ಅಡಿಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರೆ, ಅದು ಮೊಬೈಲ್ ಆಗ್ಬೋದು, ಡ್ರಗ್ಸ್ ಆಗ್ಬೋದು, ಇಲ್ಲ ಹಣ ಸಂಪಾದನೆ ಹುಚ್ಚಾಗಿರ್ಬೋದು, ಅಥವಾ ಯಾವುದೇ ಆಗಿರ್ಬೋದು. ನಾವೆಲ್ಲೋ ಕಳ್ಕೊಳ್ತಾ ಇದ್ದೀವಿ. ಸ್ವತಂತ್ರವನ್ನ ಪಡ್ಕೊಳ್ಳೋದ್ರಲ್ಲಿ ತುಂಬಾ ದೂರ ಇದ್ದೀವಿ ಅಂತ ಅನ್ಸುತ್ತೆ. ಈ ಬಗ್ಗೆಯೂ ನಾವು ಸ್ವತಂತ್ರ ದಿನದ ದಿನ ಚರ್ಚೆ ಮಾಡ್ಬೇಕಾಗಿದೆ. ಆರ್ಥಿಕ ಸ್ವತಂತ್ರ, ಸಾಮಾಜಿಕ ಸ್ವತಂತ್ರ, ಗುಲಾಮಗಿರಿಯನ್ನ ತೊಡ್ಕೊಳ್ತಕ್ಕಂಥ ಯಾವುದೇ ಪ್ರಯತ್ನ ಕೂಡ ಸ್ವತಂತ್ರ ಹೋರಾಟವೇ ಆಗುತ್ತೆ. ಅದನ್ನ ನಾವೆಲ್ಲರೂ ಸೇರಿ ಮಾಡ್ಬೇಕಾಗಿದೆ. ಸರ್, ತಾವೀಗ ಒಂದು ಅಂಶವನ್ನ ಹೇಳಿದ್ರಿ, ವಿದೇಶಿ ಕಂಪನಿಗಳ ಹಸ್ತಕ್ಷೇಪ ಅನ್ನೋಂಥದ್ದು ನಮ್ಮ ಸ್ವದೇಶಿ ವಸ್ತುಗಳಿಗೆ ಒಂದು ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಾ ಇದೆ ಅಂತ. ಆ ನಿಟ್ಟಿನಲ್ಲಿ ಸರ್, ಸ್ವದೇಶಿ ವಸ್ತುಗಳನ್ನ ಬಳಸೋದಾಗಿರ್ಬೋದು, ದೇಶೀಯ ಉತ್ಪನ್ನಗಳ ಬಳಕೆ, ಅದು ಪರಿಸರಕ್ಕೆ ಸಂರಕ್ಷಣೆಯಲ್ಲಿ ಬಹಳ ಪಾತ್ರವನ್ನು ವಹಿಸುವಂಥದ್ದು, ಸ್ವದೇಶಿ ವಸ್ತುಗಳನ್ನು ಬಳಸುವಂಥದ್ದು. ಆ ನಿಟ್ಟಿನಲ್ಲಿ ಸ್ವದೇಶಿ ಉತ್ಪನ್ನಗಳ ಬಳಕೆ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಭಾರತೀಯ ಪ್ರಜೆಗಳ ಜವಾಬ್ದಾರಿ ಹೇಗಿರಬೇಕು? ಹೌದು ಸರ್, ಇದು ತುಂಬಾ ಗಮನ ಕೊಡಬೇಕಾದಂತ ಅಂಶ ಈ ವಿಷಯ. ನಾವೆಲ್ಲ ವಸ್ತುಗಳನ್ನ ಬಳಸ್ತಾ ಇದೀವಿ. ಇವತ್ತು ಎಷ್ಟು ಮಟ್ಟಕ್ಕೆ ಬಳಸ್ತಾ ಇದೀವಿ ಅಂದ್ರೆ, ಎಲ್ಲಿಂದ ಬಂತು ಆ ವಸ್ತು, ಯಾರು ತಯಾರು ಮಾಡಿದ್ರು, ಹೇಗೆ ತಯಾರು ಮಾಡಿದ್ರು, ಆ ವಸ್ತುವಿನೊಳಗಡೆ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನು, ಒಳಗಡೆ ಇರ್ತಕ್ಕಂಥ ಘಟಕಗಳು ಏನಿದೆ ಅದ್ರೊಳಗಡೆ, ಯಾವುದನ್ನು ವಿಚಾರ ವಿವೇಚನೆ ಮಾಡದೆ ಯೂಸ್ ಅಂಡ್ ಥ್ರೋ ಸಂಸ್ಕೃತಿನ ಅನುಸರಿಸ್ತಾ ಇದೀವಿ. ಅಮೆಜಾನ್ ಅಲ್ಲೋ ಅಥವಾ ಫ್ಲಿಪ್ಕಾರ್ಟ್ ಅಲ್ಲೋ, ಸ್ವಿಗ್ಗಿಯಲ್ಲೋ, ಝೊಮ್ಯಾಟೊದಲ್ಲೋ ಯಾವುದೋ ಒಂದು ಆಪ್ ಮುಖಾಂತರ ನಾವು ವಸ್ತುಗಳನ್ನ ಆರ್ಡರ್ ಮಾಡ್ತಾ ಇದೀವಿ, ತರಿಸ್ಕೊಳ್ತಾ ಇದೀವಿ, ಮತ್ತೆ ಅದನ್ನ ಉಪಯೋಗಿಸಿ ಎಸಿತಾ ಇದೀವಿ. ಅದರಿಂದ ಪರಿಸರಕ್ಕೆ ಎಷ್ಟು ನಾಶ ಆಗ್ತಾ ಇದೆ, ನಮ್ಮ ಆರ್ಥಿಕತೆಗೆ ಎಷ್ಟು ನಾಶ ಆಗ್ತಾ ಇದೆ, ಈ ಯಾವ ಒಂದು ಅರಿವು ಇಲ್ಲದಂತೆ ಈ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಇದು ಒಂದು ರೀತಿಯಲ್ಲಿ ಗುಲಾಮಗಿರಿನೇ. ನೋಡಿ, ನಮ್ಮ ದೇಶ ಹಳ್ಳಿಗಳ ದೇಶ. 70% ಜನ ಕೃಷಿಯನ್ನ ಅವಲಂಬಿಸಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ನಗರೀಕರಣ ಮಾಡ್ತಿದೀವಿ ಅಷ್ಟೇ. ಆಧುನಿಕತೆಯ ಹೆಸರಿನಲ್ಲಿ ನಾವು ಗುಲಾಮಗಿರಿಗೆ ಹೋಗ್ತಿದೀವಿ ಅಷ್ಟೇ. ಈ ಅರಿವು ಯಾರಿಗೂ ಬರ್ತಾ ಇಲ್ಲ. ನಮ್ಮ ಎಕಾನಮಿ ಹೇಗಿರ್ಬೇಕು, ನಮ್ಮ ಅರ್ಥವ್ಯವಸ್ಥೆ ಹೇಗಿರ್ಬೇಕು ಅಂದ್ರೆ, ಒಂದು ಊರಿನ ಅರ್ಥವ್ಯವಸ್ಥೆ ಬಹುಪಾಲು ಆ ಊರಿನ ಮೇಲೆ ನಿರ್ಭರವಾಗಿರ್ಬೇಕು. ಅದನ್ನೇ ಆತ್ಮನಿರ್ಭರ ಅಂತ ಕರೆಯೋದು. ನಮ್ಮೂರಿನಲ್ಲಿ ನಾವು ತಯಾರು ಮಾಡ್ತಕ್ಕಂಥ ವಸ್ತುಗಳನ್ನ ನಾವು ಬಳಸ್ಬೇಕು. ನಮ್ ತಾಲೂಕಲ್ಲಿ ಉತ್ಪನ್ನ ಆಗ್ತಕ್ಕಂಥ ವಸ್ತುಗಳನ್ನ ನಾವು ಬಳಸ್ಬೇಕು. ಈಗ ಹೇಗಾಗಿದೆ, ಎಲ್ಲೋ ಹುಬ್ಬಳ್ಳಿಯಲ್ಲಿ ಯಾರೋ ತಯಾರು ಮಾಡ್ತಾರೆ, ಅದನ್ನ ತಂದು ಇಲ್ಲಿ ನಾವು ಉಪಯೋಗಿಸೋದು. ನಮ್ಮೂರಿನಲ್ಲಿ ತಯಾರು ಮಾಡ್ತಾ ಇದ್ರು ಕೂಡ ಅಲ್ಲೆಲ್ಲೋ ಕಾಶ್ಮೀರದಲ್ಲಿರ್ತಕ್ಕಂಥ ಯಾವುದೋ ವಸ್ತು ಇಲ್ಲಿಗೆ ಬರುತ್ತೆ, ಅದನ್ನ ನಾವು ಉಪಯೋಗಿಸ್ತಾ ಇದೀವಿ. ನಮ್ಮಲ್ಲೇ ಆ ವಸ್ತುಗಳನ್ನ ತಯಾರು ಮಾಡೋ ಸಾಧ್ಯತೆ ಇದ್ರೂ ಕೂಡ
ಈಗ ಕಾಶ್ಮೀರದ ಆಪಲ್ನ ಸೇಬನ್ನ ನಾವಿಲ್ಲಿ ತಯಾರು ಮಾಡಕ್ಕಾಗಲ್ಲ, ಅದನ್ನ ತಿಂದ್ರೆ ತಪ್ಪಿಲ್ಲ, ತರಿಸ್ಕೊಳ್ಳೋಣ, ತಿನ್ನೋಣ. ಈಗ ಕಿವಿ ಅಂತ ಒಂದು ಫ್ರೂಟ್ ಇದೆ, ಅದು ನ್ಯೂಜಿಲೆಂಡ್ ಅಲ್ಲಿ ಬೆಳೆಯುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆಸ್ಟ್ರೇಲಿಯಾದಲ್ಲೋ ನ್ಯೂಜಿಲೆಂಡ್ ಅಲ್ಲೋ ಯಾವುದೋ ವಿದೇಶದಲ್ಲಿ ಬರುತ್ತೆ, ತಗೊಳ್ಳೋಣ, ತಿನ್ನೋಣ. ಆದ್ರೆ ಇಲ್ಲೇ ಇರ್ತಕ್ಕಂಥ ವಸ್ತುಗಳು ಅನೇಕ ಪೋಷಕಾಂಶಗಳನ್ನ, ವಿಟಮಿನ್ಗಳನ್ನ ತುಂಬಿಕೊಂಡಿದ್ರು ಅದನ್ನ ದೂರ ಮಾಡಿ ವಿದೇಶದಿಂದ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಕೆಲವು ವಸ್ತುಗಳನ್ನ ಕೊಂಡ್ಕೊಂಡು ಉಪಯೋಗಿಸ್ತಾ ಇದೀವಲ್ಲ, ಎಷ್ಟು ಮೂರ್ಖತನ ಇದು. ಆ ಹಣ ಎಲ್ಲಿಗೆ ಹೋಗುತ್ತೆ? ವಿದೇಶಕ್ಕೆ ಹೋಗುತ್ತೆ. ನಮ್ಮ ದೇಶದ ನಮ್ಮ ಜನರಿಗೆ ಕೊಡದೇ ಇರ್ತಕ್ಕಂಥ ಹಣ ವಿದೇಶಕ್ಕೆ ಕೊಟ್ರೆ ಸಹಜವಾಗಿ ನಮ್ಮ ದೇಶ ಬಡವಾಗುತ್ತೆ. ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ದುಡ್ಡು ಮತ್ತಲ್ಲಿಂದ ಬರುತ್ತೆ? ದುಡ್ಡನ್ನ ನಾವು ಸಂಪಾದನೆ ಮಾಡ್ತಾ ಇದೀವಿ ನಿಜ, ಆದ್ರೆ ಖರ್ಚು ಮಾಡ್ತಾ ಇರೋದು ಯಾವ್ದಕ್ಕೆ ಅನ್ನೋ ಅರಿವು ನಮಗಿಲ್ಲ. ಹೀಗಾಗಿ ನಾವು ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳೆಲ್ಲವನ್ನು, ಬಹುಪಾಲು ವಸ್ತುಗಳನ್ನ ನಮ್ಮಲ್ಲೇ ತಯಾರು ಮಾಡ್ಕೋಬೇಕು. ಇದನ್ನ ಆತ್ಮನಿರ್ಭರ ಅಂತ ಕರೀತಾರೆ. ಒಂದು ಊರಿನಲ್ಲಿ ಒಂದು ತಾಲೂಕು ಅನ್ಕೊಳ್ಳೋಣ, ಆಯ್ತು, ಒಂದು ಡಿಸ್ಟಿಕ್ ಅಂತಾನೆ ಅನ್ಕೊಳ್ಳೋಣ. ಒಂದು ಜಿಲ್ಲೆಯ ವಸ್ತುಗಳು ಆಯಾ ಜಿಲ್ಲೆಯಲ್ಲಿ ಉಪಯೋಗಿಸ್ತಕ್ಕಂಥ ಸಕ್ಕರೆ ಉದಾಹರಣೆಗೆ ಯಾವುದೋ ದೇಶದಿಂದ ಬರುತ್ತೆ, ಯಾವುದೋ ರಾಜ್ಯದಿಂದ ಬರುತ್ತೆ, ಅವಶ್ಯಕತೆ ಇಲ್ಲ. ಸಕ್ಕರೆ ಇವತ್ತು, ಬೆಲ್ಲ ನಮ್ಮಲ್ಲೇ, ನಮ್ಮ ಆಲೆಮನೆಗಳು ಎಷ್ಟಿದ್ವು, ಎಷ್ಟು ಮುಚ್ಚೋಗಿದೆ ಇವತ್ತು. ಆ ಆಲೆಮನೆಗಳಲ್ಲಿ ತಯಾರಾಗ್ತಕ್ಕಂಥ ಬೆಲ್ಲದ ಪುಡಿಯನ್ನು ನಾವು ಉಪಯೋಗಿಸ್ಬೇಕಾಗತ್ತೆ. ಆಲೆಮನೆಯಲ್ಲಿ ತಯಾರಾಗ್ತಕ್ಕಂಥ ಬೆಲ್ಲದ ಅಚ್ಚುಗಳನ್ನು ನಾವು ಉಪಯೋಗಿಸ್ಬೇಕಾಗತ್ತೆ. ಹಾಗಾದ್ರೆ ನಮ್ಮೂರ್ನಲ್ಲೇ ಇರ್ತಕ್ಕಂಥ ಕಬ್ಬು ಬೆಳೆಗಾರನ ಆರ್ಥಿಕತೆ ಸೇಫ್ ಆಗಿರುತ್ತೆ, ಸುರಕ್ಷಿತವಾಗಿರುತ್ತೆ. ಈಗ ಆತ ಫ್ಯಾಕ್ಟ್ರಿ ಕಳಿಸ್ಬೇಕು, ಆ ಫ್ಯಾಕ್ಟ್ರಿ ತಗೊಂಡೋದಕ್ಕೆ ಅವನು ಗಾಡಿ ಮಾಡಿ, ಇವಾಗ ಹಿಂದೆ ಎಲ್ಲ ಗಾಡಿ ಓಡಿಸ್ತಾ ಇದ್ರು, ಇವಾಗ ಟ್ರ್ಯಾಕ್ಟರ್ ಬರ್ತಾ ಇದೆ, ಲಾರಿ ಬರ್ತಾ ಇದೆ. ಅದೆಲ್ಲದರ ಪೊಲ್ಯೂಷನ್ ಎಷ್ಟಾಗುತ್ತೆ, ಅದರಿಂದ ಫ್ಯಾಕ್ಟ್ರಿಯಿಂದ ಹೊರಬರ್ತಕ್ಕಂಥ ಹೊಗೆ ಎಷ್ಟು ಹಾನಿಕಾರಕ, ಅದಕ್ಕಿಂತ ಹೆಚ್ಚಾಗಿ ಸಕ್ಕರೆ ಎಷ್ಟು ಡೇಂಜರಸ್, ಎಷ್ಟು ಆರೋಗ್ಯಕ್ಕೆ ಹಾನಿ ಮಾಡ್ತದೆ ಅಂತ ತುಂಬಾ ಜನಕ್ಕೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಸೊ ಎಲ್ಲದರ ನಡುವೆ ನೋಡಿದಾಗ ನಮ್ಮ ಹಿಂದಿನ ಪದ್ಧತಿ ಏನಿತ್ತೋ, ನಮ್ಮ ಊರಿನಲ್ಲಿ ಉಪಯೋಗಿಸ್ತಕ್ಕಂಥ ವಸ್ತು ನಮ್ಮಲ್ಲೇ ತಯಾರಾಗಿರ್ಬೇಕು ಅನ್ನೋ ತರದ್ದು ನಿಜವಾದಂತ ಸ್ವದೇಶಿ ಕಲ್ಪನೆ. ಅವಶ್ಯಕತೆ ಇದ್ರೆ ಮಾತ್ರ ಹೊರಗಡೆ ತರಿಸ್ಬೇಕು. ಈ ಸಂದರ್ಭದಲ್ಲಿ ನನ್ಗೆ ಜ್ಞಾಪಕ ಆಗೋದು ಬಾಬಾ ಆಮ್ಟೆ ಅವರ ಒಂದು ಆಶ್ರಮ. ಆ ಆಶ್ರಮದೊಳಗಡೆ ಅವರು ಸೀಮೆ ಎಣ್ಣೆ ಮತ್ತು ಉಪ್ಪು ಈ ಎರಡನ್ನ ಬಿಟ್ರೆ ಪ್ರತಿಯೊಂದನ್ನು ಅವರೇ ತಯಾರು ಮಾಡ್ಕೊಳ್ತಾ ಇದ್ರು. ಅಲ್ಲಿದ್ದವರೆಲ್ಲ ಕುಷ್ಠರೋಗಿಗಳು, ಪಾಪ, ಅಸಹಾಯಕರು, ಅಂಗವಿಕಲರು, ಅನಾಥರು, ದುರ್ಬಲರು, ಅವರೆಲ್ಲರಿಗೂ ಆಶ್ರಯ ಕೊಟ್ಟಿರ್ತಕ್ಕಂಥ ಆಶ್ರಮದೊಳಗಡೆ ಅವರ ವಸ್ತುಗಳನ್ನ ಅವರೇ ತಯಾರು ಮಾಡ್ಕೊತಾ ಇದ್ರು. ಯಾವುದೇ ವಸ್ತು ಆಗಿರ್ಲಿ, ಅಂತ ಒಂದು ಆಶ್ರಮದೊಳಗಡೆ ಕೈಲಾಗದಂತ ದುರ್ಬಲರು ಅದನ್ನ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ನಾವ್ ಇವತ್ತು ಎಷ್ಟು ಸಬಲರಾಗಿದ್ದೀವಿ, ಎಷ್ಟು ಶಕ್ತಿಯುತರಾಗಿದ್ದೀವಿ. ನಾವ್ ಯಾಕೆ ಈ ಆತ್ಮನಿರ್ಭರವನ್ನ ಮಾಡ್ತಾ ಇಲ್ಲ? ಆತ್ಮನಿರ್ಭರ ಭಾರತ, ಆತ್ಮನಿರ್ಭರ ಕರ್ನಾಟಕ, ಆತ್ಮನಿರ್ಭರ ಜಿಲ್ಲೆಗಳು, ಆತ್ಮನಿರ್ಭರ ತಾಲೂಕು ಮತ್ತು ಊರುಗಳು ಆಗ್ಬೇಕಾಗಿದೆ. ಇವತ್ತು ನಮ್ಮ ಊರಿನಲ್ಲಿ ನಮಗ್ ಬೇಕಾದಂತ ವಸ್ತುಗಳೆಲ್ಲ ಸಿಗೋ ತರ ಮಾಡ್ಕೊಳ್ಬೇಕು. ತನ್ಮೂಲಕ ನಮ್ಮ ಹಣ ನಮ್ಮಲ್ಲೇ ಹಂಚಿ ಹೋಗ್ಬೇಕು. ಹೀಗಾದಾಗ ಅನಗತ್ಯವಾದಂತ ಟ್ರಾನ್ಸ್ಪೋರ್ಟ್ಗಳು ತಪ್ಪುತ್ತೆ. ಎಲ್ಲಿಂದ ಎಲ್ಲಿವರೆಗೂ ಇಡೀ ದೇಶದಾದ್ಯಂತ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿದೀವಿ ನಿಜ, ಆ ಹೆದ್ದಾರಿ ಮೇಲೆ ಗಾಡಿಗಳು ಓಡಾಡ್ತಾ ಇದೆ ನಿಜ, ಗೂಡ್ಸ್ಗಳು ಓಡಾಡ್ತಾ ಇದೆ ನಿಜ, ಎಕಾನಮಿ ಡೆವಲಪ್ ಆಗಿದೆ ನಿಜ. ಆದ್ರೆ ಹಾಗೆಲ್ಲ ಮಾಡ್ತಾ ಪರಿಸರಕ್ಕೆ ನಾವು ಎಷ್ಟು ನಾಶ ಮಾಡ್ತಾ ಇದೀವಿ. ನಾವು ಅನವಶ್ಯಕವಾಗಿ ಹಣವನ್ನ ಪೋಲ್ ಮಾಡ್ತಾ ಇದೀವಿ. 10,000 ನಡಿಬೇಕಾದಂತ ಜೀವನವನ್ನ 50,000ಕ್ಕೆ ಏರಿಸಿದೀವಿ ನಾವು. ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬ 15,000ಕ್ಕೆ ಜೀವನ ಮಾಡಬಹುದು, ಮಾಡಬೇಕು. ಆದ್ರೆ ಇವತ್ತು 50,000 ಆಗಿದೆ. ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿಯ ಕುಟುಂಬ ನಡಿಬೇಕು ಅಂತ ಹೇಳಿದ್ರೆ 40,000ದಿಂದ 50,000 ಖರ್ಚುಗಳು. ನೀವು ಸುಮ್ನೆ ಹಂಗೆ ಬಜೆಟ್ ಹಾಕಿ ನೋಡಿ ಆ ದುಡ್ಡು ಎಲ್ಲೆಲ್ಲಿ ಖರ್ಚಾಗ್ತಾ ಇದೆ ಅಂತ. ಅನವಶ್ಯಕವಾದಂತ ಖರ್ಚುಗಳೇ ಹೆಚ್ಚಾಗಿದೆ. ಅದೇ ಆತ್ಮನಿರ್ಭರ ಊರು, ಆತ್ಮನಿರ್ಭರ ತಾಲೂಕು ಆಗಿದ್ದಿದ್ರೆ ಆ ವ್ಯಕ್ತಿಗೆ ಅಷ್ಟು ಖರ್ಚು ಬೀಳ್ತಾ ಇರ್ಲಿಲ್ಲ. ಅನಗತ್ಯವಾಗಿ ಪೆಟ್ರೋಲ್ ದಂಡ ಆಗ್ತಾ ಇದೆ. ಇಲ್ಲಿಂದ ಎಲ್ಲಿಗೂ ಆಫೀಸ್ ಹೋಗ್ಬೇಕು, ಇಲ್ಲಿಂದ 20 ಕಿಲೋಮೀಟರ್ ಆಫೀಸ್ಗೆ ಹೋಗ್ಬೇಕು, ಪ್ರತಿನಿತ್ಯ ಓಡಾಡ್ಬೇಕು, ಎಷ್ಟು ಪೆಟ್ರೋಲ್ ವ್ಯರ್ಥ. ಆತ ಅಷ್ಟು ದೂರ ಆಫೀಸ್ ಮಾಡ್ಕೊಳ್ಳೋಕೆ ಕಾರಣ ಏನು ಅಂದ್ರೆ ಅತಿಯಾದಂತ ನಗರೀಕರಣ. ನಗರೀಕರಣ ಅಂದ್ರೆ ಕೇವಲ ಆಫೀಸ್ಗಳು ಇರೋದಿಲ್ಲ, ಕೇವಲ ಎಂಪ್ಲಾಯೀಸ್ ಇರೋದಿಲ್ಲ, ಅವ್ರಿಗೆ ಸೇವೆ ಮಾಡೋದಕ್ಕೆ ಸೇವಾ ವರ್ಗ ಒಂದಷ್ಟು ಇರುತ್ತೆ. ಅವ್ರು ಯಾವ್ಯಾವ್ದೋ ಊರಿಂದ ಬಂದಿರ್ತಾರೆ, ಗುಳೆ ಹೊರಟಿರ್ತಾರೆ, ವಲಸೆ ಬಂದಿರ್ತಾರೆ ಉದ್ಯೋಗಕ್ಕೋಸ್ಕರ. ಈ ತರದೊಂದು ಅವೈಜ್ಞಾನಿಕ ನಗರೀಕರಣ ಆಗ್ತಿರೋದ್ರಿಂದ ಆತ್ಮನಿರ್ಭರ ಭಾರತಕ್ಕೆ ತುಂಬಾ ದೊಡ್ಡ ತೊಡಕಾಗಿದೆ. ಅದರಿಂದ ತುಂಬಾ ನಷ್ಟ ಆಗ್ತಾ ಇದೆ, ಪರಿಸರಕ್ಕೂ ಕೂಡ ತುಂಬಾ ಹೆಚ್ಚಿನ ಹಾನಿ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಸರ್, ಆಗಿದೆ ನಮ್ಮ ಭಾರತ ದೇಶ ಅನ್ನೋಂಥದ್ದು ಹಳ್ಳಿಗಳ ದೇಶ. ಹಳ್ಳಿಗಳು ಅಭಿವೃದ್ಧಿ ಆದ್ರ ನಿಟ್ಟಿನಲ್ಲಿ ದೇಶ ಅಭಿವೃದ್ಧಿ ಆಗುತ್ತೆ. ತಾವು ಹಾಗೆ ಹೇಳಿದಾಗೆ ನಮ್ಮ ಭಾರತ ದೇಶದಲ್ಲಿ 70% ಕೃಷಿ ಚಟುವಟಿಕೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಾವು ಗಮನಿಸ್ತು ಅಂದ್ರೆ ಗ್ರಾಮೀಣ ಭಾಗದ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಾಗಿರ್ಬೋದು, ಗ್ರಾಮೀಣ ಸಬಲೀಕರಣ ಆಗೋ ನಿಟ್ಟಿನಲ್ಲಾಗಿರ್ಬೋದು, ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಅದರಲ್ಲೂ ವಿಶೇಷವಾಗಿ ಕೃಷಿ ಚಟುವಟಿಕೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕವಾಗಿ ಮಾರ್ಪಾಡ್ತಾ ಇದೆ. ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ. ಇದು ಕೂಡ ಒಂದು ಕೃಷಿ ಉತ್ಪನ್ನಕ್ಕೆ ಹೊಡೆತವನ್ನು ಬೀಳ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯನ್ನು ಮಾಡೋ ನಿಟ್ಟಿನಲ್ಲಿ ನಮ್ಮ ಒಂದು ಸ್ವದೇಶಿ ಉತ್ಪನ್ನಗಳನ್ನ ತಯಾರಿ ಮಾಡಿ ಅದನ್ನು ಮೌಲ್ಯವರ್ಧನೆ ಮಾಡಿ ನಮ್ಮಲ್ಲೇ ಅದನ್ನು ಬಳಸೋ ನಿಟ್ಟಿನಲ್ಲಾಗಿರ್ಬೋದು. ಒಟ್ಟಾರೆಯಾಗಿ ಈ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ವಲಯದ ಅಭಿವೃದ್ಧಿ ಕುರಿತು
ಮುಂದೆ ಸರ್ಕಾರ ಆಗಿರ್ಬೋದು, ದೇಶದ ಪ್ರಜೆಗಳಾಗಿರ್ಬೋದು ಅನುಸರಿಸಬೇಕಾದಂತ ಕ್ರಮಗಳ ಕುರಿತು ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ವಿಷಯದಲ್ಲಿ ನನ್ಗನ್ಸೋದು ಸರ್, ಜಾಗೃತಿಯೇ ಪರಿಹಾರ. ಮೊದಲು ಆಗಬೇಕಾಗಿರೋದು ಜಾಗೃತಿ, ಅವೇರ್ನೆಸ್ ಆಗ್ಬೇಕು. ನಮ್ಮೊಳಗೆ ಯಾಕಿದು ಬೇಕು, ಏನ್ ಆಗಬೇಕಾಗಿದೆ ಅನ್ನೋ ಕುರಿತಂತೆ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ಅವಲೋಕನ ಮೊದಲು ನಡಿಬೇಕಾಗಿದೆ. ಸ್ವದೇಶಿ ವಿಚಾರ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ತಗೊಳ್ಬೇಕಾಗಿದೆ. ಸ್ವದೇಶಿ, ಸ್ವರಾಜ್ಯ, ಸ್ವರಾಷ್ಟ್ರ, ಸ್ವಾತಂತ್ರ್ಯ ಇವೆಲ್ಲ ಒಂದೇ ಪದದ ಬೇರೆ ಬೇರೆ ಅರ್ಥಗಳು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ, ವಿಶಾಲ ವ್ಯಾಪ್ತಿಯಲ್ಲಿ ನೋಡೋದಾದ್ರೆ, ಹಾಗೆ ನೋಡಿದಾಗ ನಮ್ಮ ದೇಶದ ಮೇಲಿರುವ ಭಕ್ತಿಯನ್ನ ನಾವು ತೋರ್ಪಡಿಸ್ಕೊಳ್ಳೋದು ಹೇಗೆ? ಈ ದೇಶದಲ್ಲಿ ಹುಟ್ಟಿದೀವಿ, ಈ ದೇಶದಲ್ಲಿ ಅನ್ನ ನೀರು ಕುಡಿತಾ ಇದ್ದೀವಿ, ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ, ಇದಕ್ಕೆ ಋಣವನ್ನು ತೀರಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅನ್ನೋ ಭಾವನೆ ಮೊದಲು ಬರಬೇಕು. ಎರಡನೇದು, ಹಾಗೆ ಋಣ ತೀರಿಸೋದಕ್ಕೆ ತುಂಬಾ ಸುಲಭವಾದಂತ ದಾರಿ ಯಾವುದು ಅಂತ ಹೇಳಿದ್ರೆ, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಮತ್ತು ಕೃಷಿಯನ್ನ ಉಳಿಸೋದಾಗಿದೆ. ರೈತ, ಕೃಷಿ, ಗೋವು ಈ ಮೂರು ನಮ್ಮ ದೇಶದ ಬೆನ್ನೆಲುಬು. ಅದಿಲ್ಲದೆ ಈ ದೇಶ ಯಾವತ್ತೂ ನಡೆದಿಲ್ಲ. ಇತ್ತೀಚೆಗೆ ನಡೀತಾ ಇದೆ, ಆದ್ರೆ ಅದರಿಂದ ಆಗ್ತಿರ್ತಕ್ಕಂಥ ಅನಾಹುತಗಳು ಕಣ್ಣೆದುರುಗಡೆ ಕಾಣ್ತಾ ಇದೆ. ಟ್ರ್ಯಾಕ್ಟರ್ ಬಂತು ಎತ್ತುಗಳ ಜಾಗದಲ್ಲಿ, ಆದ್ರೆ ನಮಗ್ ಗೊತ್ತಿರ್ಲಿ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಎತ್ತು ಹೊಗೆ ಉಗಳಲ್ಲ. ಎತ್ತು ಪರಿಸರಕ್ಕೆ ಪೂರಕ, ಸಗಣಿ ಹಾಕೋದ್ರ ಮುಖಾಂತರ ಭೂಮಿಯ ಫಲವತ್ತತೆಯನ್ನ, ಸಾರವನ್ನ ಹೆಚ್ಚಿಸುತ್ತೆ. ಆದ್ರೆ ಟ್ರ್ಯಾಕ್ಟರ್ ದುಡ್ಡು ಖರ್ಚು ಮಾಡಿಸುತ್ತೆ, ಪರಿಸರಕ್ಕೆ ಮಾಲಿನ್ಯ, ಹಾನಿಕಾರಕ. ಇಂಥ ಒಂದು ಅಭಿವೃದ್ಧಿಯನ್ನ ನಾವು ಕೃಷಿ ಕ್ಷೇತ್ರದಲ್ಲಿ ನಿರೀಕ್ಷೆ ಮಾಡೋ ಅವಶ್ಯಕತೆ ಖಂಡಿತವಾಗಿ ಇಲ್ಲ. ಕೃಷಿ ಪ್ರಾಚೀನ ಪದ್ಧತಿ ನಮ್ಮ ದೇಶದಲ್ಲಿ ಏನಿತ್ತೋ, ಸಾವಯವ ಕೃಷಿ ಪದ್ಧತಿ, ಅದೇ ನಮ್ಗೆಲ್ರಿಗೂ ಅತ್ಯಂತ ಸುಸ್ಥಿರ ಮತ್ತು ಆರೋಗ್ಯದಾಯಕವಾಗಿರ್ತಕ್ಕಂಥ ಒಂದು ಪದ್ಧತಿ. ಅದನ್ನ ವಾಪಸ್ಸು ತಗೊಂಡ್ ಬರ್ಬೇಕು ನಮ್ಮ ರೈತರು ಒಂದ್ ಕಡೆ. ಹಾಗೆ ವಾಪಸ್ಸು ಸಾವಯವ ಕೃಷಿಯನ್ನ ತೆಗೆದುಕೊಂಡು ಬಂದಂತ ರೈತರಿಗೆ ಬೆಂಬಲವಾಗಿ ನಾವೆಲ್ಲ ನಿಲ್ಬೇಕು. ಗ್ರಾಮೀಣ ಭಾಗದ ವಸ್ತುಗಳನ್ನ ನಾವು ಖರೀದಿ ಮಾಡ್ಬೇಕು. ಯಾವ್ಯಾವ್ದಕ್ಕೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ನಾವುಗಳು. MRP ಹಾಕಿರ್ತಾರೆ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮರು ಮಾತಾಡದೆ ತಗೊಂಡ್ಬರ್ತೀವಿ. ರೈತ ಮಾರಾಟ ಮಾಡ್ತಕ್ಕಂಥ ವಸ್ತುಗಳಿಗೆ ಬಾರ್ಗೇನ್ ಮಾಡ್ತೀವಿ, ಚೌಕಾಸಿ ಮಾಡ್ತೀವಿ. ಸೊಪ್ಪನ್ನ 5 ರೂಪಾಯಿಗೆ ಸೊಪ್ಪು ಸಿಗ್ತಾ ಇರುತ್ತೆ ಒಂದ್ ಕಂತೆ, ಅದನ್ನ 4 ರೂಪಾಯಿಗೆ ಕೇಳ್ತೀವಿ. ನಮ್ಮ ಹಣ್ಣುಗಳು, ತರಕಾರಿಗಳು, ಆಹಾರ ಧಾನ್ಯಗಳು, ಎಣ್ಣೆ, ಗಾಣದ ಎಣ್ಣೆಗಳು, ಇಷ್ಟೆಲ್ಲವನ್ನು ನಾವು ಕೊಂಡ್ಕೊಳ್ಬೇಕು. ಪಟ್ಟಣದಲ್ಲಿರ್ತಕ್ಕಂಥ ಜನಗಳು ಅಥವಾ ಯಾರು ಆರ್ಥಿಕವಾಗಿ ಸುಸ್ಥಿರವಾಗಿದ್ದಾರೋ ಅಥವಾ ಮಧ್ಯಮ ವರ್ಗದವರಾಗಿದ್ರು ಚಿಂತೆ ಇಲ್ಲ, ತಮ್ಮ ಆಯ್ಕೆಯಲ್ಲಿ ಒಂದು ಬದಲಾವಣೆ, ಯಾವುದೋ ಒಂದು ಕಂಪ್ನಿಯಿಂದ ಬರ್ತಕ್ಕಂಥ ಪ್ಯಾಕೆಟ್ ಎಣ್ಣೆಯನ್ನ ತಗೊಳ್ಳೋದ್ರ ಬದಲು, ಅದು ಕೂಡ ಕಲಬೆರಕೆ ಪ್ಯಾಕೆಟ್ ಎಣ್ಣೆ, ಯಾವ ಪ್ಯಾಕೆಟ್ ಎಣ್ಣೆ ಆದ್ರೂ ಕಲಬೆರಕೆನೇ ಅದು, ಅದ್ರ ಬದಲು ರೈತನೇ ಗಾಣದಲ್ಲಿ ತಯಾರು ಮಾಡ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಎಣ್ಣೆಯನ್ನ ಒಂದು 100 ರೂಪಾಯಿ ಹೆಚ್ಚಿಗೆ ಕೊಟ್ಟು ಖರೀದಿಸಿದ್ರೆ ಡಾಕ್ಟರ್ ಕೊಡೋ ಹಣ ನಮಗುಳಿಯುತ್ತೆ. ಅದೇ 100 ರೂಪಾಯಿ ರೈತನಿಗೆ ಸುಸ್ಥಿರ ಕೃಷಿಯನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಹಣ ಬಂದ ಸಂದರ್ಭದಲ್ಲಿ ಕೃಷಿಕ ಯಾಕೆ ತನ್ನ ಕೃಷಿಯನ್ನ ತೊರೆದು ಪಟ್ಟಣಕ್ಕೆ ಹೋಗ್ತಾನೆ? ವಲಸೆ ಹೋಗಲ್ಲ ಅವನು. ಆರ್ಥಿಕತೆಯನ್ನ ನಾವು ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನ ಕರೆಕ್ಟಾಗಿ ಗಮನಿಸಿದಾಗ, ಸರಿಯಾಗಿ ಗಮನಿಸಿದಾಗ ನಮ್ಗೆ ಇದನ್ನ ತಗೊಂಡು ಹೋಗೋದು ಸುಲಭ ಆಗುತ್ತೆ. ರೈತನ ಉತ್ಪನ್ನಗಳನ್ನ ನಾವು ಖರೀದಿ ಮಾಡೋದು ಮೊದಲನೇ ಹೆಜ್ಜೆ. ಖಾದಿ ಬಟ್ಟೆ, ಕಾಟನ್ ಬಟ್ಟೆಗಳು, ಹ್ಯಾಂಡ್ಲೂಮ್ ಮೊನ್ನೆ ತಾನೇ ಆಯ್ತು, ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ನಡೀತು. ಅದಕ್ಕೆ ಪ್ರಧಾನಮಂತ್ರಿ ಮೋದಿ ಅವರು ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಟ್ಟರು. ತುಂಬಾ ಸಂತೋಷದ ಸಂಗತಿ. ದೇಶವನ್ನ ಆಳ್ತಕ್ಕಂತ ಪ್ರಧಾನಿ ಆಗ್ಬೋದು, ಸಚಿವರಾಗ್ಬೋದು, ಅಥವಾ ರಾಜ್ಯವನ್ನ ಆಳ್ತಕ್ಕಂತ ನಾಯಕರುಗಳಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಇವರೆಲ್ಲ ಇಂಥ ವಿಷಯಗಳ ಕುರಿತಂತೆ ತಾವು ಬ್ರಾಂಡ್ ಅಂಬಾಸಿಡರ್ಗಳಾಗ್ಬೇಕು. ತಾವು ಆ ರೀತಿಯ ವಸ್ತುಗಳನ್ನ ಬಳಸೋದ್ರ ಮುಖಾಂತರ ಮುಂದೆ ನಿಂತು ಜನತೆಗೆ ಪ್ರೇರಣೆ ಕೊಡಬೇಕು. ಈ ಕೈಮಗ್ಗದ ವಸ್ತುಗಳನ್ನ ಕೊಂಡ್ಕೊಳ್ಳೋದ್ರಿಂದ ಎಷ್ಟು ಜನ ನೇಕಾರರಿಗೆ ಉಪಯೋಗ ಆಗುತ್ತೆ. ಯಾವುದೋ ಒಂದು ಫ್ಯಾಕ್ಟರಿಯಲ್ಲಿ ಒಟ್ಟಿಗೆ ತಾನುಗಟ್ಟಲೆ ಬಟ್ಟೆಗಳು ಬರುತ್ತೆ, ಅದು ಯಾವುದೋ ಒಂದು ಸಿಂಥೆಟಿಕ್ ಯಾವುದೋ ಒಂದು ವಸ್ತುಗಳಿಂದ ಸುಲಭವಾಗಿ ತಯಾರು ಮಾಡಿಬಿಡ್ತಾರೆ. ಹಾಗೆ ಸುಲಭವಾಗಿನಲ್ಲ, ಕಷ್ಟಪಟ್ಟಿರ್ತಾರೆ ಅಂತಾನೆ ಇಟ್ಕೊಳ್ಳಿ, ಆದ್ರೆ ಅದೆಲ್ಲ ಮಾಡೋದು ಮೆಷಿನ್ಸ್. ನಮ್ ದೇಶದಲ್ಲಿ 150 ಕೋಟಿ ಜನಸಂಖ್ಯೆ ಇದೆ. 150 ಕೋಟಿ ಜನಸಂಖ್ಯೆಗೆ ಕೈಗಳಿಗೆ ಉದ್ಯೋಗ ಕೊಡಬೇಕಾಗಿದೆ. 300 ಕೋಟಿ ಕೈಗಳಿಗೆ ಉದ್ಯೋಗ ಕೊಡೋದು ತಮಾಷೆ ಮಾತಲ್ಲ. 300 ಕೋಟಿ ಕೈಗೆ ಉದ್ಯೋಗ ಸಿಗಬೇಕು ಅಂದ್ರೆ ನಾವು ಫ್ಯಾಕ್ಟರಿಯಿಂದ ಬರ್ತಕ್ಕಂಥ ವಸ್ತುಗಳನ್ನ ಬಳಸೋದ್ರಿಂದ ಖಂಡಿತ ಸಾಧ್ಯ ಆಗಲ್ಲ. ಸುಲಭ ಆಗ್ಬೋದು ಅಷ್ಟೇ ಹೊರತು ಎಕಾನಮಿ ವೀಕ್ ಆಗ್ಬಿಡುತ್ತೆ. ಎಲ್ಲೋ ಒಂದ್ ಕಡೆ ನಮ್ಗೊಂದು 10 ರೂಪಾಯಿ ಉಳಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ದೇಶವನ್ನೇ ನಾವು ಹಾಳು ಬಾವಿಗೆ ನುಗ್ತಾ ಇದ್ದೀವಿ ಈ ಫ್ಯಾಕ್ಟರಿಗಳಿಂದ ಬರ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸೋದ್ರಿಂದ. ಹೀಗಾಗಿ ಸಾಧ್ಯವಾದಷ್ಟು ಎಲ್ಲ ವಸ್ತುಗಳನ್ನು ಅಂತ ನಾನು ಹೇಳಲ್ಲ, ಯಾವ್ದು ಅವಶ್ಯಕತೆ ಇರೋದು ಅದನ್ನು ಉಪಯೋಗಿಸಿ. ಆದ್ರೆ ಒಂದು ಆಯ್ಕೆಯಲ್ಲಿ ಬದಲಾವಣೆ ತರೋದ್ರ ಮುಖಾಂತರ ಒಂದು ದೊಡ್ಡ ಕ್ರಾಂತಿ ಮಾಡಬಹುದು ಅನ್ನೋ ಸಾಧ್ಯತೆ ಇದ್ದಾಗ ನಾವು ಆ ಆಯ್ಕೆಯನ್ನ ಮಾಡ್ಬೇಕಾಗತ್ತೆ. ಅದು ಹ್ಯಾಂಡ್ಲೂಮ್ ಆಗಿರ್ಬೋದು, ಅಂದ್ರೆ ಕಾಟನ್ ಬಟ್ಟೆಗಳನ್ನ ಧರಿಸೋದಾಗಿರ್ಬೋದು, ಅಥವಾ ನಮ್ಮ ಗಾಣದ ಎಣ್ಣೆಯಿಂದ ಎಣ್ಣೆ ತಗೊಳ್ಳೋದಿರ್ಬೋದು, ಅಥವಾ ಹಾಲನ್ನ ರೈತನಿಂದ ನೇರವಾಗಿ ಖರೀದಿ ಮಾಡೋದಾಗಿರ್ಬೋದು, ತರಕಾರಿಗಳನ್ನ ಅಥವಾ ಧಾನ್ಯಗಳನ್ನ ನಾವು ರೈತರಿಂದ ನೇರವಾಗಿ ಖರೀದಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರೆ ರೈತನಿಗೆ ಈ ಬ್ರೋಕರ್ಗಳ ಹಾವಳಿ ತಪ್ಪುತ್ತೆ. ಎಷ್ಟೋ ಹಣ ಉಳಿತಾಯ ಆಗುತ್ತೆ. ಪಾಪ ರೈತ ಟೊಮೊಟೊ ಬೆಳೆದ್ರೆ 5 ರೂಪಾಯಿಗೆ ಮಾರಾಟ ಮಾಡ್ತಾನೆ, ನಮ್ಮವರೆಗೂ ಬರೋದಕ್ಕೆ ಅದು 30 ರೂಪಾಯಿ ಆಗಿರುತ್ತೆ. ಈ ಉಳಿದ 25 ರೂಪಾಯಿ ಎಲ್ಲಿಗೆ ಹೋಯ್ತು? ಈ 25 ರೂಪಾಯಿಯಲ್ಲಿ ರೈತನಿಗೆ ಕನಿಷ್ಠ 50% ಆದ್ರೂ ದುಡ್ಡು ಬರಬಾರ್ದಾ? ಹಾಗೆ ಬರ್ಬೇಕು ಅಂದ್ರೆ ರೈತ ನೇರ ಮಾರುಕಟ್ಟೆಯನ್ನ ಹುಡುಕಬೇಕು. ಆ ರೈತ ಹುಡುಕೋದಕ್ಕೆ ಸರ್ಕಾರ ಮತ್ತು ಸಮಾಜ ಮತ್ತು ಕೊಳ್ಳುವರು ಯಾರು ಗ್ರಾಹಕರು ಇರ್ತಾರೋ ಅವರು ಸಹಾಯ ಮಾಡಬೇಕು. ಇದು ರೈತನಿಗೆ ಮಾಡೋ ಸಹಾಯ ಅಲ್ಲ,
ಖಂಡಿತ ರೈತನ ಮಾಡೋ ಸಹಾಯ ಅಲ್ಲ. ರೈತ ವ್ಯವಸಾಯ ಬಿಟ್ಟು ಬೇರೆ ಕೆಲಸ ಮಾಡ್ಬೋದು, ಬದುಕ್ಬೋದು ಅವನು. ಆದ್ರೆ ರೈತ ವ್ಯವಸಾಯ ಬಿಟ್ಟರೆ ದೇಶದಲ್ಲಿ ತಿನ್ನೋದಿಕ್ಕೆ ಅನ್ನ ಇರೋದಿಲ್ಲ. ಇದನ್ನ ಎಲ್ಲ ಜನರು ಅರ್ಥ ಮಾಡ್ಕೊಳ್ಬೇಕು. ರೈತನಿಗೆ ಸಹಾಯ ಮಾಡೋದು ಅಂದ್ರೆ ಅರ್ಥ ಅದು ನಮಗೆ ನಾವೇ ಮಾಡ್ಕೊಳ್ತಕ್ಕಂಥ ಸಹಾಯ. ಪಟ್ಟಣದವರು ಬದುಕಬೇಕು ಅಂತಂದ್ರೆ ರೈತ ಬದುಕಬೇಕು. ರೈತ ಬದುಕಬೇಕು ಅಂದ್ರೆ ಪಟ್ಟಣದಲ್ಲಿರ್ತಕ್ಕಂಥವ್ರು ರೈತರಿಗೆ ನೆರವು ಕೊಡ್ಬೇಕು. ಈಗ ಹಳ್ಳಿಯಲ್ಲೇನೆ ರೈತರು ನೆರವು ಕೊಡದಿರ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ರೈತರು ಮಾರ್ಕೆಟ್ಗೆ ಹೋಗಿ ತರಕಾರಿ ಕೊಂಡ್ಕೊಳ್ಳೋದು ನೋಡ್ತಾ ಇದ್ದೀನಿ ನಾನು. ಬಹಳ ದುಃಖದ ಸಂಗತಿ. ನಮ್ಮೂರಿನಲ್ಲಿ ಬೆಳೆದೇ ಇರೋ ತರಕಾರಿಗಳನ್ನ ಹೋಗಿ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಳ್ತಾರೆ. ಯಾಕೆ ನಮ್ಮೂರಲ್ಲಿ ಟೊಮೊಟೊ ಬೆಳೀತಾ ಇಲ್ಲ? ಯಾಕೆ ನಮ್ಮೂರಲ್ಲಿ ಬೆಂಡೆಕಾಯಿ ಬೆಳೀತಾ ಇಲ್ಲ? ಯಾಕೆಂದ್ರೆ ಮಾರ್ಕೆಟ್ ಇಲ್ಲ. ಕಬ್ಬು ಭತ್ತ ಸುಲಭವಾಗಿ ಬೆಳೆಯುತ್ತೆ ಅಂತಾನೋ ಅಥವಾ ತರಕಾರಿಗಳಿಗೆ ಹೋಲಿಸ್ಕೊಂಡ್ರೆ ಕ್ಷೇಮ ಅಂತಲೋ, ಹಣಕಾಸಿನ ದೃಷ್ಟಿಯಿಂದ ಕ್ಷೇಮ ಅನ್ನೋ ಕಾರಣಕ್ಕೋಸ್ಕರವೋ ಅದನ್ನೇ ಬೆಳೀತಾ ಹಳ್ಳಿಗಳಿಗೆ ಬೇಕಾದ ವಸ್ತುಗಳೇ ಪಟ್ಟಣದಿಂದ ಅಥವಾ ಬೇರೆ ಕಡೆಯಿಂದ ಬರ್ಬೇಕಾದಂತ ದುಸ್ಥಿತಿ ಬಂದು ಒದಗಿದೆ. ಹೀಗಾಗಿ ಇದ್ರ ಬಗ್ಗೆ ತುಂಬಾ ಆಳವಾದ ಅವಲೋಕನ ತುಂಬಾ ಅವಶ್ಯಕವಾಗಿದೆ. ಸರ್, ಹಾಗಿದ್ರೆ ನಾವಿನ್ನೇನು ಸ್ವಾತಂತ್ರ್ಯ ದೊರೆತು ಶತಮಾನದ ಸನಿಹದಲ್ಲಿದ್ದೇವೆ. ನಮ್ಮ ಮುಂದಿನ ಗುರಿ ಏನಿದ್ರು ಪುರಾತನ ಜ್ಞಾನ ಹಾಗೂ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಭಾರತವನ್ನು ವಿಕಸಿತ ಭಾರತ ಮಾಡುವಂಥದ್ದು, ಜೊತೆಗೆ ಭಾರತವನ್ನು ವಿಶ್ವಗುರು ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಸರ್. ಈ ನಿಟ್ಟಿನಲ್ಲೂ ಭಾರತವನ್ನು ವಿಕಸಿತ ಭಾರತ ಮತ್ತು ಹಾಗೂ ವಿಶ್ವಗುರುವನ್ನಾಗಿ ಮಾಡೋ ನಿಟ್ಟಿನಲ್ಲಿ ಯಾವ ತಳಹದಿಯ ಅಗತ್ಯ ಹಾಗೂ ನಮ್ಮ ಒಂದು ಪಾತ್ರ ಹೇಗಿರಬೇಕು ಸರ್? ನನಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ವಿಷಯಕ್ಕೆ ತೊಂದರೆ ಎದುರಾಗ್ತಾ ಇರೋದು ಇಲ್ಲಿ ಅಂತ ಹೇಳಿದ್ರೆ ನಮ್ಮ ಯುವ ಜನತೆಯ ಕೈಲಿರ್ತಕ್ಕಂಥ ಮೊಬೈಲ್. ಈ ಮೊಬೈಲ್ ಎಷ್ಟು ಅನುಕೂಲ ಮಾಡುತ್ತೋ ಅಷ್ಟೇ ಅನಾನುಕೂಲವನ್ನು ಮಾಡಿಬಿಟ್ಟಿದೆ ಇವತ್ತು. ಇಂಟರ್ನೆಟ್, ಮೊಬೈಲ್, ಸ್ಮಾರ್ಟ್ ಫೋನ್ಗಳು. ಯಾವ ಹಳ್ಳಿಗೆ ಆಧುನಿಕತೆಯ ಒಂದು ಸೋಂಕು ತಗಲಿರ್ಲಿಲ್ವೋ ಅಥವಾ ನಗರೀಕರಣದ ಸೋಂಕು ತಗಲಿರ್ಲಿಲ್ವೋ, ಇವತ್ತು ನಗರೀಕರಣದ ಸೋಂಕಿಲ್ದಿರ್ತಕ್ಕಂಥ ಒಂದು ಹಳ್ಳಿ ಇಲ್ಲ. ಎಲ್ಲೇ ಏನೇ ನಡೆದ್ರು ಕ್ಷಮಾರ್ಥದಲ್ಲಿ ನಮ್ಗೆ ಮಾಹಿತಿ ಸಿಗ್ತಾ ಇರೋದ್ರಿಂದ ವಿತ್ ವಿಡಿಯೋ ಅದರಿಂದ ತುಂಬಾ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಹಿಂದೆ ಕೇಬಲ್ ಟಿವಿಯಿಂದಾನೇ ತುಂಬಾ ದೊಡ್ಡ ಅನಾನುಕೂಲ ಸಂಭವಿಸಿತ್ತು. ಈಗ ಅದಕ್ಕೂ ಮೀರಿಸಿ ಹಳ್ಳಿಗಳಿಗೂ ಸ್ಮಾರ್ಟ್ ಫೋನ್ ಕಾಲಿಟ್ಟಿದೆ. ಅದರಿಂದ ಅತ್ಯಂತ ಒಂದು ಕೆಟ್ಟ ಬೆಳವಣಿಗೆ ನಡೀತಾ ಇದೆ. ಒಳ್ಳೇದು ಕೂಡ ಆಗ್ತಾ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಕೆಟ್ಟದ್ದೇ ಒಳ್ಳೇದಕ್ಕಿಂತ ಜಾಸ್ತಿ ಆಗ್ತಿರೋ ಸಂದರ್ಭದಲ್ಲಿ ಸ್ಮಾರ್ಟ್ ಫೋನ್ ಬಳಕೆಯೇ ನಮ್ಮ ಮುಂದಿನ ಪೀಳಿಗೆಯ ಬಹುದೊಡ್ಡ ಶತ್ರು ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಂತ ಅದನ್ನ ದೂರ ಇಡಕ್ಕಾಗಲ್ಲ. ಯಾಕಂದ್ರೆ ಟೆಕ್ನಾಲಜಿ ಬೇಕು, ಮುಂದುವರೆದಿದೆ. ಅದನ್ನ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕಾಗಿದೆ. ಹೀಗಾಗಿ ನನಗೊಂದು ಉಪಾಯ ಹೊಳೆಯುತ್ತೆ. ಯಾವ ಈ ಜೆನ್ಸಿ ಅಥವಾ ಆಲ್ಫಾ ಕಿಡ್ಸ್ ಅಂತ ನಾವು ಕರಿತಾ ಇದೀವೋ, ನಮ್ಮ ಮುಂದಿನ ಪೀಳಿಗೆಗಳು 0ಯಿಂದ 13 ವರ್ಷದವರು, 15 ವರ್ಷದವರು, 15 ವರ್ಷದಿಂದ 30 ವರ್ಷದವರು, ಆ ವಯೋಮಾನದವ್ರು ಏನಿದಾರೋ ಮಕ್ಕಳು ಮತ್ತು ಯುವಕರು, ಇವರಿಗೆ ನಾವು ಹಳೆಯ ವಿಷಯಗಳನ್ನ, ಹಿಂದಿನ ವಿಷಯಗಳನ್ನ ಹೇಗಾದ್ರೂ ಮಾಡಿ ತಲುಪಿಸಿ ಅವರ ಮನವೊಲಿಸುವಂತ ಕೆಲಸವನ್ನ ನಾವಿವತ್ತು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಸಮರೋಪಾದಿಯಲ್ಲಿ ತಯಾರಿಗಳು ನಡಿಬೇಕಾಗಿದೆ. ನನಗೆ ಗೊತ್ತಿಲ್ಲ ಸರ್ಕಾರಗಳು ಎಷ್ಟು ಮಟ್ಟಿಗೆ ಇದರಲ್ಲಿ ಮುಂದುವರೆದಿದ್ದಾವೋ, ಈ ಬಗ್ಗೆ ಚಿಂತನೆ ಮಾಡಿದ್ಯೋ, ಅಥವಾ ಸಂಸ್ಥೆಗಳು ಚಿಂತನೆ ಮಾಡಿದ್ಯೋ, ವಿದ್ಯಾಸಂಸ್ಥೆಗಳು ಚಿಂತನೆ ಮಾಡಿದ್ಯೋ ನನಗೆ ಗೊತ್ತಿಲ್ಲ. ಎಲ್ಲೂ ಅದರ ಸಣ್ಣದೊಂದು ಕುರುಹು ಸಿಗ್ತಾ ಇಲ್ಲ. ಎಲ್ಲರೂ ಮಾರ್ಕ್ಸ್ ಹಿಂದೆ ಬಿದ್ದಿದ್ದಾರೆ. ಎಲ್ಲರೂ ಡಾಕ್ಟರ್, ಇಂಜಿನಿಯರ್ಸ್ ಗಳಾಗಬೇಕು, ದೊಡ್ಡ ಸಂಪಾದನೆ ಮಾಡಬೇಕು ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ. ತಾವು ಒಂದು ವೇಗದ ರೇಸಲ್ಲಿ ಬಿದ್ದುಬಿಟ್ಟಿದ್ದಾರೆ. ಪೇರೆಂಟ್ಸ್ ಗಳೆಲ್ಲ, ಹಿರಿಯರು ಅನ್ನಿಸ್ಕೊಂಡವರು. ಹಿರಿಯರೆಲ್ಲ ರೇಸಿಂದ ಸ್ವಲ್ಪ ಹೊರಗಡೆ ಬಂದು ನಮ್ಮ ಮುಂದಿನ ಪೀಳಿಗೆ ಯಾವ ದಾರಿಯಲ್ಲಿ ಸಾಕ್ತಾ ಇದೆ, ಅವ್ರು ಯಾವ ದಾರಿಯಲ್ಲಿ ಸಾಕಬೇಕು, ಆಗ ಸಾಗೋದಿಕ್ಕೆ ನಾವೇನ್ ಮಾಡ್ಬೇಕು ಅನ್ನೋ ಕುರಿತಂತೆ ಯೋಚನೆ ಮಾಡ್ಬೇಕಾಗಿದೆ. ನನಗನ್ಸುತ್ತೆ ಮೌಲ್ಯ ಶಿಕ್ಷಣ ಒಂದೇ ಇದಕ್ಕೆ ಪರಿಹಾರ. ಇಡೀ ಸಮಾಜ ಇವತ್ತು ವಾಪಸ್ಸು ಮತ್ತೊಮ್ಮೆ ಸುಸ್ಥಿರವಾಗ್ಬೇಕು, ಸರಿಯಾಗ್ಬೇಕು, ಸರಿಯಾದ ದಾರಿಗೆ ಹೋಗ್ಬೇಕು, ನಮ್ಮ ಮುಂದಿನ ಪೀಳಿಗೆ ಸರಿಯಾದ ಹೆಜ್ಜೆ ಇಡಬೇಕು ಅಂದ್ರೆ ಅದಕ್ಕಿರ್ತಕ್ಕಂಥ ಒಂದೇ ಪರಿಹಾರ ಸಾರ್ವತ್ರಿಕ ಮೌಲ್ಯ ಶಿಕ್ಷಣ ಬೋಧನೆ. ಮೌಲ್ಯ ಶಿಕ್ಷಣವನ್ನ ಹೇಳಿದ ತಕ್ಷಣ ಎಲ್ಲ ಬದಲಾಗ್ಬಿಡುತ್ತಾ? ಅದನ್ನ ನೋಡೋಣ ಮುಂದಕ್ಕೆ. ಬಟ್ ಹೇಳ್ಬೇಕಲ್ಲ, ಅಟ್ಲೀಸ್ಟ್ ಒಳ್ಳೇದೇನು ಕೆಟ್ಟದ್ದೇನು ಅಂತ ಮಕ್ಕಳು ತಿಳಿಸ್ಬೇಕಲ್ಲ. ಇವತ್ತು ರೀಲ್ಸ್ ಗಳನ್ನ ನೋಡ್ತಿರ್ತಕ್ಕಂಥ ಮಕ್ಕಳು ದಿನಕ್ಕೆ 1 ಗಂಟೆ, 2 ಗಂಟೆ, 5 ಗಂಟೆ, 10 ಗಂಟೆ ರೀಲ್ಸ್ ನ ನೋಡ್ತಾ ಇದಾರೆ ಮಕ್ಕಳು. ಆ ರೀಲ್ಸ್ ಗಳಲ್ಲಿ ಏನ್ ಬರ್ತಾ ಇದೆ? ವಿವಿಧ ರೀತಿಯ ಒಪಿನಿಯನ್ ಗಳನ್ನ ಯಾರು ಸೃಷ್ಟಿ ಮಾಡುತ್ತಾನೋ ಗೊತ್ತಿಲ್ಲ. ಸೈಂಟಿಸ್ಟ್ ಗಳೇ ಹೇಳ್ಬೇಕು ಅಂತಿಲ್ಲ, ಎಲ್ಲರೂ ಒಪಿನಿಯನ್ ಹೇಳಿರ್ತಾರೆ. ಅವ್ರು ಹೇಳಿದ್ದೇ ಕಾನೂನು, ಅವ್ರು ಹೇಳಿದ್ದೇ ಮಾತು. ಈಗ ನೋಡಿ, ಎಕ್ಸಾಂಪಲ್, ನಾವು ಒಂದು ಕಾನೂನನ್ನು ಹೇಳ್ಬೇಕು ಅಂದ್ರೆ ಎಲ್ಲಿಂದ ಬಂತು ಈ ಕಾನೂನು ಅಂತ ಕೇಳಿದ್ರೆ ನಾವು ಹೇಳ್ತೀವಿ ಇದು ಇಂಡಿಯನ್ ಪೀನಲ್ ಕೋಡ್, ಇವತ್ತು ಭಾರತೀಯ ನ್ಯಾಯ ವ್ಯವಸ್ಥೆಯಿಂದ ಬಂದಿದೆ ಅಂತ ಹೇಳ್ತೀವಿ. ಇಲ್ಲ, ಈ ವಿಧಿ ಎಲ್ಲಿಂದ ಬಂತು? ಸಂವಿಧಾನದಲ್ಲಿ ಇಲ್ಲಿದೆ, ಅಲ್ಲಿಂದ ಬಂತು ಅಂತ ನಾವು ಹೇಳ್ತೀವಿ. ಅಥವಾ ಈ ವಿಷಯ ಎಲ್ಲಿಂದ ಬಂತು? ಧರ್ಮ ಗ್ರಂಥಗಳಿತ್ತು, ಅಲ್ಲಿಂದ ಬಂತು ಅಂತ ಹೇಳ್ತೀವಿ. ಒಂದು ಸೋರ್ಸ್ ಅನ್ನ ನಾವು ಕೋಟ್ ಮಾಡ್ತೀವಿ. ಇವತ್ತಿನ ದಿನ ನಮ್ಮ ವಿದ್ಯಾರ್ಥಿಗಳು, ಯುವ ಜನರು ಏನ್ ರೀಲ್ಸ್ ಗಳನ್ನ ನೋಡ್ತಾ ಇದ್ದೀರೋ ಅದಕ್ಕೆ ಸೋರ್ಸ್ ಎಲ್ಲಿಂದ ಅಂತಾನೆ ಗೊತ್ತಿಲ್ಲ. ಎಲ್ಲಿಂದಾದ್ರೂ ಬರ್ಬೋದು. ನಿನ್ನೆ ಒಂದು ಮಾಹಿತಿ ಬಂದಿತ್ತು, ಒಬ್ಬ ಮನುಷ್ಯ 1200 ಕೋಟಿ ಖರ್ಚು ಮಾಡಿ ನಾಯಿ ಆಗ್ಬಿಟ್ಟಿದ್ದಾನೆ ಅಂತ. ಅವ್ನ ಮೂಗನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು, ಕಾಲನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು, ಟ್ಯಾಟೂ ಹಾಕಿಸ್ಕೊಂಡು, ಕೃತಕ ಕಿವಿಗಳನ್ನ ಬೆಳೆಸ್ಕೊಂಡು ನಾಯಿ ಆಗ್ಬಿಟ್ಟಿದ್ದಾನೆ ಮನುಷ್ಯ ಅಂತ. ಇದನ್ನ ತುಂಬಾ ಜನ ಸತ್ಯ ಅಂತ ನಂಬ್ಕೊಂಡು ನಂಗೆ ಮೆಸೇಜ್ ಮಾಡ್ತಿದ್ದಾರೆ. ಸರ್ ನೋಡಿ ಹೆಂಗಾಗ್ಬಿಟ್ಟಿದೆ, ಕಾಲ ಹೆಂಗ್ ಬದಲಾಗ್ಬಿಡ್ತು ಅಂತ. ಅದು ಸರಿಯಾಗಿ ವಿಚಾರಿಸಿ ನೋಡಿದಾಗ, ಫ್ಯಾಕ್ಟ್ ಚೆಕ್ ಮಾಡಿದಾಗ ಅದು ಸುಳ್ಳು. ಅದು AI ಇಂದ ಜನರೇಟ್ ಮಾಡಂತ ಒಂದು ವಿಡಿಯೋ ಆಗಿತ್ತು. ನಮ್ಮ ಮಕ್ಕಳು ಅದನ್ನ ಸತ್ಯ ಅಂತ ನಂಬ್ಕೊಳ್ತಾರೆ. ಈ ತರದ ಅನೇಕ ವಿಷಯಗಳು, ಕೇವಲ ಇದೊಂದಲ್ಲ. ಸರ್ ನಮ್ಮ ಮಕ್ಕಳು ಬುದ್ಧಿವಂತರು ಸರ್, ಇದನ್ನ ಏನು ಸತ್ಯ ಅಂತ ನಂಬ್ಕೊಳ್ಳಲ್ಲ ಅಂತ ಅನ್ಬೋದು. ಆದ್ರೆ ಎಷ್ಟೋ ಸೈಕಾಲಜಿಕಲ್ ವಿಚಾರಗಳು, ಮನಃಶಾಸ್ತ್ರಜ್ಞರಿಗೂ
ಬೆಚ್ಚಿ ಬೀಳಿಸ್ತಕ್ಕಂತ ಅನೇಕ ವಿಷಯಗಳು ಇವತ್ತು ಇಂಟರ್ನೆಟ್ ಪ್ರಪಂಚದೊಳಗಡೆ ಓಡಾಡ್ತಾ ಇದಾವೆ. ಆ ತರದ 100 ರೀಲ್ಸ್ ಅನ್ನ ಒಬ್ಬ ಹುಡುಗ ನೋಡಿದ್ರೆ ಆತನ ತಲೆಯಲ್ಲಿ 100 ತರದ ವಿಭಿನ್ನ ಆಲೋಚನೆಗಳು ಹುಟ್ಟುಬಿಡುತ್ತೆ. ಯಾವ ಏಕಾಗ್ರತೆ ಅಂತ ನಾವು ಮಾತನಾಡ್ತೀವೋ, ಯಾವ ದೃಢ ನಿಶ್ಚಯ ಅಂತ ಮಾತಾಡ್ತೀವೋ, ಯಾವ ಆತ್ಮಶಕ್ತಿ ಅಂತ ಮಾತನಾಡ್ತೀವೋ, ಯಾವ ವ್ರತ ಅಂತ ಮಾತಾಡ್ತೀವೋ, ಈ ಯಾವುದಕ್ಕೂ ಅಲ್ಲಿ ಅವಕಾಶ ಇರಲ್ಲ. ಆ ಮನುಷ್ಯ ಹೆಂಗಾಗಿರ್ತಾನೆ ಅಂತ ಹೇಳಿದ್ರೆ ಅನೇಕ ಒಪಿನಿಯನ್ ಗಳನ್ನ ಹೊಂದಿರತಕ್ಕಂತ ಒಬ್ಬನೇ ವ್ಯಕ್ತಿ. ಎಷ್ಟು ಕನ್ಫ್ಯೂಸ್ಗೆ ಆ ಮನುಷ್ಯನ ಈಡ್ ಮಾಡಬಹುದು, ಗೊಂದಲಕ್ಕೆ ಈಡ್ ಮಾಡಬಹುದು, ಅಷ್ಟು ಗೊಂದಲಕ್ಕೆ ಒಂದು ಸ್ಥಿರವಾದಂತ ಬೇಸ್ಮೆಂಟ್ ಇಲ್ಲದಂತ ಒಂದು ಜನರೇಷನ್ ಅನ್ನ, ವ್ಯಕ್ತಿಗಳನ್ನ ನಾವು ಇವತ್ತು ತಯಾರು ಮಾಡ್ತಾ ಇದೀವಿ ಈ ರೀಲ್ಸ್ ಗಳ ಮುಖಾಂತರ. ಹೀಗಾಗಿ ಸೋರ್ಸ್ ಗಳನ್ನ ಹುಡುಕಿ ಅಧ್ಯಯನ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಮಕ್ಕಳಿಗೆ ಕಲ್ಪಿಸಿಕೊಡ್ಬೇಕಾಗಿದೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಅಥವಾ ನೀನಾದ್ರೂ ಕರೆಕ್ಟ್ ಆಗಿ ತಿಳ್ಕೊಂಡು ಹೇಳು ಅನ್ನೋ ತರ, ಸ್ವಂತವಾಗಿ ಅವನ ಅರಿವೇ ಗುರು ಅಂತ ಹೇಳ್ತಾರಲ್ಲ, ಆ ತರದ್ದಾದ್ರೂ ಅವ್ನಿಗೆ ವಿಕಾಸ ಆಗೋ ತರ ಮಾಡ್ಬೇಕೇ ಹೊರತು ಮೊಬೈಲು ಇಂಟರ್ನೆಟ್ ನಂಬಿಕೊಂಡು ಯಾವ್ದೋ ರೀಲ್ಸ್ ಗಳನ್ನ ನಂಬ್ಕೊಂಡು ಅವನು ತೀವ್ರದ ನಿರ್ಧಾರಗಳನ್ನ ಮಾಡ್ತಕ್ಕಂತ ಒಂದು ದುರದೃಷ್ಟಕರ ವ್ಯವಸ್ಥೆ ಒಳಗಡೆ ಅವನು ಇರಬಾರ್ದು. ಅದಕ್ಕಿರೋ ಪರಿಹಾರ ಅಂದ್ರೆ ಮೌಲ್ಯ ಶಿಕ್ಷಣವನ್ನ ಸಾರ್ವತ್ರಿಕಗೊಳಿಸಬೇಕು, ಎಲ್ಲ ಕಡೆ ಕಡ್ಡಾಯ ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಆ ತರದೊಂದು ಪ್ರಯತ್ನವನ್ನ ಹಾಕಿದೆ. ತುಂಬಾ ಶ್ಲಾಘನೀಯ ಸಂಗತಿ, ತುಂಬಾ ಒಳ್ಳೆ ವಿಷಯ. ಆದ್ರೆ ಅದು ಕೇವಲ ಪುಸ್ತಕದಲ್ಲಿ ಮಾತ್ರ ಇರದೆ ಅದು ಮಕ್ಕಳ ಮನಸ್ಸಿಗೆ ತಲುಪೋ ತರ ತರಬೇತಿಗಳನ್ನ ಸಂಘಟಿಸಬೇಕು, ತರಗತಿಗಳನ್ನ ಆರ್ಗನೈಸ್ ಮಾಡಬೇಕು, ಟೀಚರ್ಸ್ ಗಳನ್ನ ಅಪಾಯಿಂಟ್ ಮಾಡಬೇಕು, ವ್ಯಾಲ್ಯೂ ಎಜುಕೇಶನ್ ಕುರಿತಂತೆ ಕೆಲಸ ಮಾಡುವಂತವರನ್ನ ಹುಡುಕಿ ಗುರುತಿಸಿ ಅವರನ್ನ ಮೇನ್ ಸ್ಟ್ರೀಮ್ಗೆ ತರಬೇಕು. ಹಾಗೆ ಮಾಡಿದ ನಿಟ್ಟಿನಲ್ಲಿ ನಮ್ ದೇಶ ಅತ್ಯಂತ ಚೆನ್ನಾಗಿ ಬೆಳೆಯುತ್ತೆ. ಭಾರತ ಜಗದ್ಗುರು ಆಗೋದು, ವಿಶ್ವಗುರು ಆಗೋದು, ಸೂಪರ್ ಪವರ್ ಆಗೋದು ಎಲ್ಲ ಇಲ್ಲೇ ನಿಂತಿದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳ್ತಾರೆ, ದೇಶದ ಭವಿಷ್ಯವನ್ನ ನಿರ್ಮಿಸ್ತಾ ಇರೋದು 4 ಗೋಡೆಗಳ ನಡುವೆ ಕಪ್ಪು ಹಲಗೆಯ ಮೇಲೆ ಒಬ್ಬ ಶಿಕ್ಷಕ ಅಂತ. ಹಾಗೆ ಕಪ್ಪು ಹಲಗೆಯ ಮೇಲೆ ಅವನು ಬರೆಯುವಂತ ವಿಷಯಗಳು ಕೇವಲ ಮಾರ್ಕ್ಸ್ ಆಧಾರಿತ ಆಗಿರಬಾರ್ದು, ಕೇವಲ ಉದ್ಯೋಗ ಆಧಾರಿತ ಆಗಿರ್ಬೋದು, ಕೇವಲ ಹೊಟ್ಟೆಪಾಡಿನ ಶಿಕ್ಷಣ ಆಗಿರಬಾರ್ದು. ಅದು ಅವನ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂತ ಮೌಲ್ಯ ಶಿಕ್ಷಣ ಆಗಿರ್ಬೇಕು ಅನ್ನೋದು ನನ್ನ ಅತ್ಯಂತ ಪ್ರಬಲವಾದಂತ ವಾದ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನ ಈ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂದರ್ಭದಲ್ಲಿ ಮಾಹಿತಿಯೊಂದಿಗೆ ತಾವು ಹಂಚ್ಕೊಳ್ತಾ ಬಂದ್ರಿ. ಆ ಸ್ವಾತಂತ್ರ್ಯ ದೊರೆತು ಇನ್ನೇನು ಶತಮಾನದ ಸನಿಹದಲ್ಲಿ ನಾವಿದ್ರು ಈ ಸ್ವಾತಂತ್ರ್ಯಕ್ಕೋಸ್ಕರ ಇತಿಹಾಸದಲ್ಲಿ ನಡೆದಂತಹ ಹೋರಾಟಗಳಾಗಿರ್ಬೋದು, ತ್ಯಾಗ ಬಲಿದಾನಗಳಾಗಿರ್ಬೋದು. ಸ್ವಾತಂತ್ರ್ಯ ಅಂದರೆ ಕೇವಲ ರಾಜಕೀಯ ಮುಕ್ತಿ ಅಲ್ಲ, ಪ್ರಸ್ತುತವಾಗಿಯೂ ಕೂಡ ನಾವು ಸಾಮಾಜಿಕ ಸ್ವಾತಂತ್ರ್ಯದಲ್ಲಿ ಎದುರಿಸ್ತಾ ಇರೋಂಥ ಸವಾಲುಗಳಾಗಿರ್ಬೋದು, ಗುಲಾಮಗಿರಿ ಆಗಿರ್ಬೋದು, ವಿದೇಶಿ ಉತ್ಪನ್ನಗಳನ್ನು ನಾವು ಬಳಸ್ತಾ ಸ್ವದೇಶಿ ಉತ್ಪನ್ನಗಳನ್ನು ಯಾವ ರೀತಿ ಕಡೆಗಣಿಸ್ತಾ ಇದ್ದೀವಿ, ಇದು ಕೂಡ ನಮ್ಮ ಒಂದು ಸ್ವಾತಂತ್ರ್ಯದ ಮೇಲೆ ಯಾವ ರೀತಿಯಾದ ಒಂದು ಪ್ರಭಾವವನ್ನು ಬೀರ್ತಾ ಇದೆ. ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಾಗಿರ್ಬೋದು, ಇನ್ನೇನೆಲ್ಲ ನಾವು ಕುಂಠಿತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಹಾಗೆ ಭವಿಷ್ಯದಲ್ಲಿ ವಿಕಸಿತ ಭಾರತ ಹಾಗೂ ಭಾರತ ವಿಶ್ವಗುರು ಆಗೋ ನಿಟ್ಟಿನಲ್ಲಿ ಪ್ರಸ್ತುತ ಯಾವ ರೀತಿಯಾದಂಥ ಒಂದು ಅಗತ್ಯ ಕ್ರಮಗಳನ್ನು ಹಾಗೂ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸುವ ಮುಖಾಂತರ ಒಂದು ದೇಶದ ಅಭಿವೃದ್ಧಿಯಲ್ಲಿ ನಾವು ಪೂರಕ ಪಾತ್ರವನ್ನು ವಹಿಸ್ಬೋದು ಅನ್ನೋ ಕುರಿತು ನಮ್ಮ ಕೇಳುಗರಲ್ಲಿ ಒಂದಷ್ಟು ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸೋದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ತುಂಬಾ ಧನ್ಯವಾದಗಳು ಸರ್. ನಿಮಗೂ ಕೂಡ ಜನಧ್ವನಿಯ ಬಗ್ಗೆ ತುಂಬಾ ಅನೇಕ ಒಳ್ಳೆ ಮಾತುಗಳನ್ನ ನಾನು ಕೇಳಿದ್ದೀನಿ. ಕಮ್ಯುನಿಟಿ ರೇಡಿಯೋ ಆಗಿ ಜನಸಾಮಾನ್ಯರಿಗೆ, ಹಳ್ಳಿಯ ಜನರಿಗೆ ಎಲ್ರಿಗೂ ಒಂದು ಅದ್ಭುತವಾದಂತ ಮಾಹಿತಿಯನ್ನ ಕೊಡ್ತಕ್ಕಂಥ ಒಂದು ಜ್ಞಾನ ಕೇಂದ್ರ ಆಗಿದೆ ಜನಧ್ವನಿ. ಇದು ಹೀಗೆ ಉತ್ತಮವಾದಂತ ಮೌಲ್ಯಯುತ ಕಾರ್ಯಕ್ರಮಗಳ ಮುಖಾಂತರ ಇನ್ನೂ ಹೆಚ್ಚಿನ ಜನರ ಮನಸ್ಸನ್ನ ಗೆಲ್ಲಲಿ. ಆಧುನಿಕತೆ ಎಷ್ಟೇ ಬೆಳೆದಿದ್ರೂ ಸಹ ಈ ಸಂವಹನದ ದೃಷ್ಟಿಯಲ್ಲಿ ರೇಡಿಯೋಗೆ ಅದರದೇ ಆದಂತ ಪಾತ್ರ ಇದೆ. ತುಂಬಾ ಜನರನ್ನ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜನಧ್ವನಿ ಕೆಲಸ ಮಾಡ್ತಾ ಇರೋದು ನನಗೆ ತುಂಬಾ ಹೆಮ್ಮೆಯ ಸಂಗತಿ. ಇದು ಹೀಗೆ ಮುಂದುವರಿಲಿ ಅಂತ ನಾನು ಹಾರೈಸ್ತೀನಿ. ಸ್ವತಂತ್ರೋತ್ಸವದ ಶುಭಾಶಯಗಳು ಮತ್ತೊಮ್ಮೆ ನಿಮ್ಗೆ ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಎಂಬ ಪರಿಕಲ್ಪನೆಯ ಹಿನ್ನೆಲೆಯಾಗಿರ್ಬೋದು, ಸ್ವಾತಂತ್ರ್ಯೋತ್ಸವದ ಆಚರಣೆಯ ಮಹತ್ವ, ಭವಿಷ್ಯ ಭಾರತದ ಬೆಳವಣಿಗೆ, ಇದರಲ್ಲಿ ಭಾರತೀಯರ ಕರ್ತವ್ಯಗಳು ಹಾಗೂ ವಿಕಸಿತ ಭಾರತ ಮತ್ತು ವಿಶ್ವಗುರು ಭಾರತದ ಪರಿಕಲ್ಪನೆಯ ಕುರಿತು ಇದುವರೆಗೂ ಬಹಳಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ಹಾಗೂ ಮಾಹಿತಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಂಡಂಥವರು ಮೈಸೂರಿನ ವಿವೇಕವಂಶಿ ಫೌಂಡೇಶನ್ನ ಸಂಸ್ಥಾಪಕರು, ವಾಗ್ಮಿಗಳು, ಲೇಖಕರು ಹಾಗೂ ಸಾಮಾಜಿಕ ಚಿಂತಕರಾದಂಥ ಶ್ರೀಯುತ ನಿತ್ಯಾನಂದ SB ರವರು. ಇದಾಗಿತ್ತು ಇವತ್ತಿನ ನಮ್ಮ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ. ಉತ್ತರದಲ್ಲಿ ಹಿಮಾಲಯದ ಗಿರಿಯ ಉನ್ನತಿ, ದಕ್ಷಿಣದಲ್ಲಿ ಅಲೆಗಳ ಕಡಲಿನ ಕೃತಿ, ನಡುವೆ ಸಾವಿರಾರು ವರುಷ ಬೆಳೆದ ಸಂಸ್ಕೃತಿ, ಇದೇ ನಮ್ಮ ಭಾರತಾಂಬೆ ಚೆಲುವೆ
ಸುಂದರ ಭಾರತದ ಪುಣ್ಯ ನೆಲ, ಸಂಜೀವಿನಿ ತೀರ್ಥಗಳೇ ಎಲ್ಲ ಜಲ. ಶಿವ ಸುಂದರ ಭಾರತದ ಪುಣ್ಯ ನೆಲ, ಸಂಜೀವಿನಿ